गणं सूत्रभाष्यो भगवन्तो पुनः पुनः श्रीमच्छङ्कर भगवत् पूज्यपाद सद्गुरुभ्यो नमः। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं। सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचार्यं समाश्रये। श्री सच्चिदानन्देन्द्र सरस्वती महासद्गुरुभ्यो नमः। श्री भगवो ब्रह्म गिरि छायात्मक प्रजापतिना अखिलिष्यते उपदिष्टः ಇದೀಗ ಪ್ರಶ್ನೆ ಸಾಧನಗಳು ಅನರ್ಥಕಾದ. ಛಾಯಾತ್ಮನನ್ನೇ ಪ್ರಜಾಪತಿ ಏನಾದ್ರು ಹೇಳ್ಬಿಟ್ಟಿದ್ರೆ ಸಾಧ್ಯಾಲಂಕಾರೋಪದೇಶ ಒಳ್ಳೆ ಅಲಂಕಾರ ಮಾಡ್ಕೊಂಡು ನೋಡ್ಕೊಡ್ರಪ್ಪ ಅಂತ ಹೇಳಿದ್ದಿದೆಯಲ್ಲ ಅದು ವ್ಯರ್ಥವಾಗ್ಬಿಡುತ್ತೆ ಎಂದ್ರು. ಕಿಂಚ ಕಿಂಚ ಯದಿ ಸ್ವಯಂ ಉಪದಿಷ್ಟಃ ಇತಿ ಸ್ವಯमुपदिष्टः इति ಗ್ರಹಣಸ್ಯಾಪಿ ಅಪನಯನ ಕಾರಣಂ ವಕ್ತವ್ಯಂ ಸ್ಯಾತ್. ಗ್ರಹಣಸ್ಯಾಪಿ ಅಪನಯನ ಕಾರಣಂ ವಕ್ತವ್ಯಂ ಸ್ಯಾತ್. ಒಂದು ವೇಳೆ ಛಾಯಾತ್ಮನನ್ನೇ ಹೇಳ್ಬಿಟ್ಟಿದ್ರೆ ತಾನು ಛಾಯಾತ್ಮನ ಹೇಳಿದ್ದನ್ನ ಗ್ರಹಣೆ ಮಾಡೋದಕ್ಕೆ ಅದು ಸರಿಯಲ್ಲ ಕಣೋ, ಹೇಳಿದ್ನಲ್ಲ ಸುಮ್ಮನೆ ಟೆಂಪ್ರವರಿ ಹೇಳಿದೀನಿ ಇದನ್ನ ಬಿಟ್ಬಿಡು ಇದು ಅಲ್ಲ ಅಂತ ಅದನ್ನ ಹೇಳ್ಬೇಕಾಗಿತ್ತು ಪ್ರಜಾಪತಿ. ಏಷೋಕ್ಷಿ ಪುರುಷೋದಿಶ್ಯತೆ ಏನು ಛಾಯಾತ್ಮನನ್ನೇ ಹೇಳ್ಬಿಟ್ಟಿದ್ರೆ ನಾನು ಛಾಯಾತ್ಮನ ಸುಮ್ಮನೆ ಒಂದ್ ಹಂತಕ್ಕೆ ಹೇಳಿದೀನಿ ಇದನ್ನ ಇಟ್ಕೋಬೇಡ ಇದನ್ನ ಬಿಟ್ಬಿಡು ಇನ್ನು ಬೇರೆ ಹೇಳ್ತೀನಿ ಅಂತ ಹೇಳಿ ಅವನು ಆ ರೀತಿ ಹೇಳ್ಬೇಕಾಗಿತ್ತು ಪ್ರಜಾಪತಿ. ಏನೋ ತಾನು ಛಾಯಾತ್ಮನ ಉಪದೇಶ ಮಾಡಿದಾನೆ ಅಂತಾಗಿ ಆ ಗ್ರಹಣೆ ಮಾಡಿದ್ದನ್ನ ಅಪನಯನ ಕಾರಣ ತೆಗೆದುಹಾಕೋ ಕಾರಣವನ್ನು ಹೇಳ್ಬೇಕಾಗಿತ್ತು. ಸ್ವಪ್ನ ಸುಷುಪ್ತಾತ್ಮ ಗ್ರಹಣಯೋರಪಿ ಸ್ವಪ್ನ ಸುಷುಪ್ತಾತ್ಮ ಗ್ರಹಣಯೋರಪಿ ಅಪನಯನ ಕಾರಣಂಚ ಸ್ವಯಂ ಬ್ರೂಯಾತ್. ಅಪನಯನ ಕಾರಣಂಚ ಸ್ವಯಂ ಬ್ರೂಯಾತ್. ಅಲ್ಲ, ಸ್ವಪ್ನಾತ್ಮನನ್ನು ಸುಷುಪ್ತಾತ್ಮನನ್ನು ಹೇಳಿದಲ್ಲ ಆತ್ಮಗಳನ್ನು ಗ್ರಹಣೆ ಮಾಡಿದ್ರಲ್ಲೂ ಆ ತಿಳುವಳಿಕೆ ತೆಗೆದಾಗ ಕಾರಣ ಕೊಡ್ಬೇಕು. ಸ್ವಪ್ನಾತ್ಮ ಹೇಳಿದ್ನಲ್ಲ ಆ ಸುಮ್ಮನೆ ಹೇಳಿದ್ದು ಸರಿಯಲ್ಲ, ಸುಷುಪ್ತಾತ್ಮನ ಹೇಳಿದ್ನಲ್ಲ ಅದು ಟೆಂಪ್ರವರಿ ಹೇಳಿದ್ದು ಅದು ಸರಿಯಲ್ಲ ಅಂದೇಳಿ ಆ ಸರಿಯಲ್ಲ ಅಂತ ಹೇಳಿ ಆ ಸರಿಯಲ್ಲ ಅನ್ನೋದ ಕಾರಣವನ್ನು ಕೊಡ್ಬೇಕಾಗಿತ್ತು. ಹಾಗೇನಾದ್ರು ಅಲ್ಲಪ್ಪ ಈ ಆತ್ಮನನ್ನು ಉಪದೇಶ ಮಾಡಿಲ್ಲವಾಗಿದ್ದರೆ ಮೂರು ಅವಸ್ಥೆಯಲ್ಲೂ ಆತ್ಮನನ್ನು ಉಪದೇಶ ಮಾಡಿಲ್ಲ, ಬೇರೆ ಛಾಯಾತ್ಮನನ್ನ ಸ್ವಪ್ನಾತ್ಮ ಅಂತ ಹೇಳಿ ಪ್ರಮಾತ್ಮ ವಾಸನಾಮಯ ಆತ್ಮ ಮತ್ತೆ ವ್ಯಾಕೃತಾತ್ಮನ ಹೇಳಿದ್ರೆ ಇದಲ್ಲ ಕಣಪ್ಪ ಸುಮ್ಮನೆ ನನಗೆ ಹೇಳಿದೆ ಯಾಕಪ್ಪ ಅಲ್ಲ ಅಂತಂದ್ರೆ ಅಂತೇಳಿ ಕಾರಣ ಕೊಟ್ಟು ಆ ಮೂರು ಅವಸ್ಥೆಯಲ್ಲೂ ಆತ್ಮನ ತೆಗೆದಾಕ್ಬೇಕಾಗಿತ್ತು. ಹಾಗೆ ಮಾಡಿಲ್ಲ ಪ್ರಜಾಪತಿ. ಅಪನಯನ ಕಾರಣ ಅಪನಯನ ಅಂದ್ರೆ ತೆಗೆದುಹಾಕೋದಕ್ಕೆ ಕಾರಣವನ್ನು ತಾನೇ ಹೇಳಬೇಕಾಗಿತ್ತು. ಅದೇ ನಚ ಉಕ್ತಂ ತೇನ ಆದ್ರೆ ಏಷೋಕ್ಷಿ ಪುರುಷೋ ದುಷ್ಯತೆ ಅಂತ ಹೇಳಿದ್ನಲ್ಲ ಅದು ಅಲ್ಲ ಅಂತ ಹೇಳಿಲ್ಲ ಪ್ರಜಾಪತಿ. ಇವನು ಏತದಮೃತಮಯಮೇತ ಬ್ರಹ್ಮ ಅಂತಂದ. ಆಮೇಲೆ ಏಷ ಸ್ವಪ್ನೇ ಮಹೀಯಮಾನಶ್ಚರತಿ ಏಷ ಆತ್ಮ ಏತದಮೃತಮಯಮೇ ಬ್ರಹ್ಮ ಯತ್ತ ಸುಪ್ತೋರ ಕಂಚನ ಕಾಮಂ ಕಾಮಯತೆ ಸಮಸ್ತ ಸಂಪ್ರಸನ್ನ ಸ್ವಪ್ನ ವಿಜಾನಾತಿ ಏತದಮೃತಮಯ ಅಲ್ಲೂ ಹೇಳ್ದ. ಅಲ್ಲಿ ಯಾವುದಾದ್ರಲ್ಲೂ ಅದನ್ನು ತೆಗೆದುಹಾಕೋದಕ್ಕೆ ಅದಲ್ಲ ಅನ್ನೋದಕ್ಕೆ ಏನು ಕಾರಣವನ್ನು ಕೊಡ್ಲಿಲ್ಲ. ಏನು ಮನ್ಯಾಮಹೇ ನ ಅಕ್ಷಿಣಿ ಛಾಯಾತ್ಮ ಪ್ರಜಾಪತಿನ ಉಪದಿಷ್ಟಃ. ಅಕ್ಷಿಣಿ ಛಾಯಾತ್ಮ ಪ್ರಜಾಪತಿ ನೋಪದಿಷ್ಟಃ. ಇದರಿಂದ ನಾವು ಇದನ್ನು ತಿಳ್ಕೊಳ್ತೀವಿ. ಏನ್ ತಿಳ್ಕೊಳ್ತೀವಿ? ಕಣ್ಣಿನಲ್ಲಿ ಉಪದೇಶ ಮಾಡುವಾಗ ಕಣ್ಣಲ್ಲಿ ನೋಡುವನಾಗಿ ತೋರ್ಬರ್ತಾನಲ್ಲ ಅಂತ ಉಪದೇಶ ಮಾಡುವಾಗ ಛಾಯಾತ್ಮನ ಪ್ರಜಾಪತಿ ಉಪದೇಶ ಮಾಡಿಲ್ಲ. ಕಣ್ಣಿನಲ್ಲಿ ದೃಷ್ಟವಾಗಿ ನೋಡುವನಾಗಿ ತಿಳಿದು ಬರುತ್ತಲ್ಲ ಕೇವಲವಾದ ಆತ್ಮನೇ ಹೇಳಿದ್ದಾನೆ. ಅಲ್ಲಿ ಕಣ್ಣನ್ನು ಉಪಲಕ್ಷವಾಗಿ ಹೇಳ್ಕೊಂಡೆ. ಕಣ್ಣನ್ನು ಸುಮ್ಮನೆ ಒಂದು ಇದಾಗ ಹೇಳ್ಕೊಂಡಿದ್ದೆ ಹೊರತು ಕಣ್ಣು ಮುಖ್ಯ ಅಲ್ಲ. ಬಲಮಟ್ಟಿಗೆ ಕಣ್ಣಲ್ಲಿ ಇರ್ತಾನೆ ಜಾಗೃತಿನಲ್ಲಿ ಏನೋ ಕಾರಣದಿಂದ ಕಣ್ಣನ್ನು ಇಟ್ಕೊಂಡು ಉಪದೇಶ ಮಾಡಿದ್ದಾನೆ. ದೃಷ್ಟವಾಗಿ ನೋಡುವವನಾಗಿ ತೋರ್ಬರ್ತಾನಲ್ಲ, ಈ ಪರಮಾರ್ಥವಾಗಿ ಜೀವನಾಗಿ ತೋರ್ಬರ್ತಾನಲ್ಲ, ಈ ಜೀವನು ಪರಮಾರ್ಥವಾಗಿ ಪರಬ್ರಹ್ಮವೇ, ಜೀವನಲ್ಲ ಅವನು. ಅವನ ಜೀವತ್ವ ಅವಿದ್ಯಾಕಲ್ಪಿತ. ಜೀವತ್ವವನ್ನು ಬಿಟ್ಕೊಂಡಂತಹ ಕೇವಲ ರೂಪವನ್ನೇ ನಾನು ಉಪದೇಶ ಮಾಡ್ತಾ ಇದ್ದೀನಿ. ಅದು ಅಮೃತವೂ ಅಭಯವೂ ಬ್ರಹ್ಮವೂ ಆಗಿರ್ತಕ್ಕಂಥ ಸ್ವರೂಪ. ಜೀವನನ್ನೇ ಹೇಳ್ತಿರಲ್ಲ, ಜೀವತ್ವವನ್ನು ಇಟ್ಕೊಂಡು ಹೇಳ್ತಾ ಇಲ್ಲ. ಜೀವನನ್ನೇ ಈ ಹಾವಿದೆಲ್ಲ ಹಗ್ಗಾನು ಹಾಗೇನೆ ಈ ಜೀವನ ತೋರ್ತಾನೆ ಬ್ರಹ್ಮ ಅಂತ ಹೇಳ್ತಾ ಇದ್ದಾನೆ. ಜೀವನ ಪೂರ್ತಿ ಹೇಳೇ ಇಲ್ಲ ಅಂತೂ ಅಲ್ಲ, ಜೀವನನ್ನೇ ಹೇಳಿದಾನೆ ಅಂತೂ ಅಲ್ಲ. ಬರೀ ಜೀವನನ್ನೇ ಹೇಳಿದ್ರೆ ಅದು ಗೊತ್ತಿರೋ ಆತ್ಮ ಅಂದ್ಬಿಡ್ತಾನೆ. ಏಪ್ಪ ಜೀವನ ಹೇಳೇ ಇಲ್ಲ ಅಂತ ಆದ್ರೆ ಆವಾಗ ಕ್ರಿಪುರುಷೋ ದೃಶ್ಯತೆ ದ್ರಷ್ಟ ಅಂತ ಹೇಳಿದ್ರೆ ತಪ್ಪಾಗತ್ತೆ. ಆದ್ರಿಂದ ಛಾಯಾತ್ಮನನ್ನ ಪ್ರಜಾಪತಿ ಉಪದೇಶ ಮಾಡಿಲ್ಲ. ಕಿಂಚಾನ್ಯತ್ ಅಕ್ಷಿಣಿ ದ್ರಷ್ಟಾಚೇ ದೃಶ್ಯತೆ ಇತ್ಯುಪದಿಷ್ಟ ಸ್ಯಾತ್. ಅಕ್ಷಿಣಿ ದ್ರಷ್ಟಾಚೇ ದೃಶ್ಯತೆ ಇತ್ಯುಪದಿಷ್ಟ ಸ್ಯಾತ್. ಇದಂ ಯುಕ್ತಂ ತತಃ ಇದಂ ಯುಕ್ತಂ ಏತಂತ್ವೇವತೆ ಉಕ್ತ್ವಾ ಏತಂತ್ವೇವತೆ ಇತ್ಯುಕ್ತ್ವಾ
ಇತ್ಯುಕ್ತ್ವಾ ಸ್ವಪ್ನೇಪಿ ದ್ರಷ್ಟುರೇವ ಉಪದೇಶ. ಸ್ವಪ್ನೇಪಿ ದ್ರಷ್ಟುರೇವ ಉಪದೇಶಃ. ಇನ್ನು ಒಂದೇನಪ್ಪಾ ಅಂದ್ರೆ ಪಾಯಿಂಟ್ ನಂಬರ್ 3. ಏನ್ ಪಾಯಿಂಟ್ ನಂಬರ್ 3? ಕಣ್ಣಿನಲ್ಲಿ ದ್ರಷ್ಟವಾಗಿರುವ ಆತ್ಮನನ್ನೇ ಉಪದೇಶ ಮಾಡಿದಾನೆ ಅಂತಾದರೆ ಅಕ್ಷಿಣಿ ದ್ರಷ್ಟ ದೃಶ್ಯತೆ, ಕಣ್ಣಿನಲ್ಲಿ ನೋಡುವನಾಗಿ ತೋರ್ಬರ್ತಾನೆ ಅನ್ನುವಂತಹ ಆತ್ಮನ ಅಲ್ಲಿ ಪರಮಾತ್ಮನೇ ಉಪದೇಶ ಮಾಡಿದಾನೆ ಅಂತ ಅರ್ಥ ಮಾಡುವುದಾದ್ರೆ ಇದು ಹೊಂದತ್ತೆ. ಏನು ಹೊಂದತ್ತೆ? ಮುಂದೆ ಇವನನ್ನೇ ಇನ್ನೊಂದ್ಸಲ ಹೇಳ್ತೀನಿ, ಏತಂತೇವತೆ ಭೂಯೋನು ವ್ಯಾಖ್ಯಾಸ್ಯಾಮಿ. ಈ ದೃಷ್ಟವಾಗಿರುವ ಆತ್ಮನನ್ನೇ ಇನ್ನೊಮ್ಮೆ ಹೇಳ್ತೀನಿ ಅಂತ ಇವನನ್ನೇ ಇನ್ನೊಮ್ಮೆ ಹೇಳ್ತೀನಿ ಅಂತ ಹೇಳಿದು ಹೊಂದತ್ತೆ. ಒಂದೊಂದು ಅವಸ್ಥೆಯಲ್ಲಿ ಬೇರೆ ಬೇರೆ ಆತ್ಮನ ಹೇಳ್ಬಿಟ್ಟಿದ್ರೆ ಅವಾಗ ಏತಂತೇವತೆ ಅಂತ ಹೇಳಿ ಹೊಂದಲ್ಲ. ಅವಾಗ ಜಾಗೃತ ಆತ್ಮನೇ ಬೇರೆ, ಸ್ವಪ್ನಾತ್ಮನೇ ಬೇರೆ, ಸುಷುಪ್ತಾತ್ಮನೇ ಬೇರೆ ಆಗಿದ್ರೆ ಏತಂತೇವತೆ ಅಂತ ಹೇಳ್ಬಾರ್ದಾಗಿತ್ತು. ಅದರಿಂದ ಅಕ್ಷಿಣಿ ಎಂದು ಕಣ್ಣಿನಲ್ಲಿ ದೃಷ್ಟವಾಗಿ ತೋರ್ಬರ್ತಾನಲ್ಲ ಅಂತ ಉಪದೇಶ ಮಾಡಿದಂಥವನಿದಾನಲ್ಲ, ಅವನನ್ನೇ ಉಪದೇಶ ಮಾಡಿದಾನೆ, ಅವನ ಆತ್ಮ ಅಂತ ತಿಳಿಸ್ತಾ ಇದ್ದಾನೆ ಅಂತ ಆದ್ರೇನೆ ಇವನ ಬಗ್ಗೆನೇ ಮತ್ತೊಮ್ಮೆ ಹೇಳ್ತೀನಿ ಕಣಪ್ಪ ಅಂತ ಹೇಳಿ ಸ್ವಪ್ನದಲ್ಲೂ ಅದೇ ದೃಷ್ಟವನ್ನೇ ಉಪದೇಶ ಮಾಡಿದ್ದು ಹೊಂದತ್ತೆ. ಇಡೀ ಹೋದ್ರೆ ಏತಂತೇವತೆ ಅಂತ ಹೇಳ್ಬಿಟ್ಟು ಬೇರೆ ಆತ್ಮನ ಹೇಳ್ಬಿಟ್ರೆ ನೀನು ಇವನನ್ನೇ ಹೇಳ್ತೀನಿ ಇನ್ನೊಬ್ಬ ಆತ್ಮನ ಹೇಳ್ತಾ ಇದೆಯಲ್ಲ ಅಂತಂತ ಇಂದ ಆಕ್ಷೇಪಣೆ ಮಾಡ್ತಾ ಇದ್ದ. ಆದ್ರಿಂದ ಒಬ್ಬ ಆತ್ಮನನ್ನೇ ಪ್ರತಿ ಪರ್ಯಾಯದಲ್ಲೂ ಬೇರೆ ಬೇರೆ ಉಪಾಧಿ ಇಟ್ಕೊಂಡು ಹೇಳ್ದ. ಇಲ್ಲಿ ಸ್ಥೂಲೋಪಾಧಿನ ಇಟ್ಕೊಂಡು ಎಚ್ಚರೋಪಾಧಿ ಇಟ್ಕೊಂಡು ಹೇಳ್ದ, ಅಲ್ಲಿ ವಾಸನಾಮಯವಾದ ಪ್ರಪಂಚೋಪಾಧಿ ಇಟ್ಕೊಂಡು ಉಪದೇಶ ಮಾಡ್ದ. ಸುಷುಪ್ತಾತ್ಮನನ್ನ ಸುಷುಪ್ತ ಅವ್ಯಾಕೃತೋಪಾಧಿಯಿಂದ ಅವನನ್ನೇ ಹೇಳಿದ್ದು. ಈ 3 ಪರ್ಯಾಯದಲ್ಲೂ ಯಾವಾಗ ಗೊತ್ತಾಗ್ಲಿಲ್ಲ, ಇನ್ನು ದೇಹಾಭಿಮಾನವೇ ಬಿಟ್ಕೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು 4ನೇ ಪರ್ಯಾಯ ದೇಹಾಭಿಮಾನದಿಂದ ಬಿಡಿಸ್ಕೊಳ್ಳೋ ಮೂಲಕ ಉಪದೇಶ ಮಾಡ್ಕೊಂಡು ಬಂದ. ಅದು ಉಪದೇಶ ಕ್ರಮವಾಗಿತ್ತು. ಮುಂಚೆನೆ ಅದನ್ನ ಮಾಡಿದ್ರೆ ವಿರೋಚನ ಕೂರ್ತಿದ್ದ. ಭಗವನ್ ಮರ್ತ್ಯಂಬ ಇದಂ ಶರೀರರಿಗೆ ಇಂದ್ರ ವಿರೋಚನವೂ ಮರ್ತ್ಯಂಬ ಇದಂ ಶರೀರಂ ಅಂತ ಹೇಳ್ಬಿಟ್ಟಿದ್ರೆ, ಇಂದ್ರ ವಿರೋಚನಗಳಿರ ಈ ಶರೀರ ಮರ್ತ್ಯ ಕಂಡ್ರೋ, ಈ ಶರೀರ ನಾನು ಅಂದ್ಕೋಬೇಡ್ರಿ, ಶರೀರ ನೀವಲ್ಲ, ಶರೀರಕ್ಕೂ ಇಂದ್ರಿಯಕ್ಕೂ ಮನಸ್ಸಿಗೂ ಬುದ್ಧಿಗೂ ಸಾಕ್ಷಿಯಾಗಿರುವಂಥವನ್ನ ನೀವಾಗಿದ್ದೀರಾ ಅಂತ ಆ ರೀತಿ ಶುರು ಮಾಡಿದ್ರೆ ವಿರೋಚನ ಖಂಡಿತ ಅಲ್ಲೇ ಇದ್ದು ಅದನ್ನ ಅರ್ಥ ಮಾಡ್ಕೊಂಡಿದ್ದ. ಏನು ಪ್ರಜಾಪತಿ ಉಪದೇಶ ಕ್ರಮ ಆ ರೀತಿ ಇತ್ತು, ನಾವು ಏನು ಹೇಳೋ ಹಾಗಿಲ್ಲ. ದೊಡ್ಡವರು ಅವ್ರು ಏನು ಮಾಡೋದು ಒಪ್ಕೋಬೇಕು. ಶಂಕರಾಚಾರ್ಯರು ಅದು ತಕ್ಕಾಗಿ ಉಪದೇಶ ಮಾಡಿದ್ದಾರೆ, ಸರಿಯಾಗಿ ಹೇಳಿದ್ದಾರೆ ಎಂದರೆ ಆಯ್ತು. ಸ್ವಪ್ನೇನ ದ್ರಷ್ಟ ಉಪದಿಷ್ಟ ಇತಿ ಚೇತ್. ಸ್ವಪ್ನೇನ ದ್ರಷ್ಟ ಉಪದಿಷ್ಟ ಇತಿ ಚೇತ್. ಸ್ವಾಮಿ ಸ್ವಪ್ನದಲ್ಲಿ ದ್ರಷ್ಟವನ್ನು ಹೇಳೇ ಇಲ್ವಲ್ಲ, ಜಾಗ್ರತಲ್ಲಿ ಮಾತ್ರ ಏಷೋಕ್ಷಿ ಪುರುಷೋ ದೃಶ್ಯತೆ ದ್ರಷ್ಟ ಹೇಳ್ದ. ಸ್ವಪ್ನೇ ಏಷ ಮಹೀಯಮಾನಶ್ಚರತಿ ಇನ್ನೊಂದು ರೀತಿ ಹೇಳಿದ್ದಾರೆ. ದ್ರಷ್ಟವನ್ನೆಲ್ಲಿ ಹೇಳಿದ್ದಾನೆ ಸ್ವಪ್ನದಲ್ಲೇ? ಸ್ವಪ್ನದಷ್ಟು ಹೇಳೇ ಇಲ್ವಲ್ಲ ಅಂದ್ರೆ ಇಲ್ಲ ಸ್ವಪ್ನದಲ್ಲೂ ದೃಷ್ಟವಾದ ಅನ್ನುವಂತಹ ಆತ್ಮನನ್ನೇ ಹೇಳ್ತಾರೆ. ಇಲ್ಲಪ್ಪ ಅಪಿ ರೋದಿತೀವ ಅಪ್ರಿಯವೇತ್ತೇವ ಇತ್ಯುಪದೇಶ. ಅಪಿ ರೋದಿತೀವ ಅಪ್ರಿಯವೇತ್ತೇವ ಇತ್ಯುಪದೇಶ. ತೋರ್ತಾನೆ, ಅಪ್ರಿಯವಾದದ್ದನ್ನು ಅರಿಯುವನಂತೆ ಕಾಣ್ತಾನೆ. ಇವಕಾರ ಹಾಕಿರೋದ್ರಿಂದ ದೃಷ್ಟವನ್ನೇ ಅಲ್ಲಿಯೂ ಹೇಳಿರೋದು. ಸ್ವಪ್ನಾತ್ಮನಲ್ಲಿ ಸ್ವಪ್ನಾವಸ್ಥೆಯನ್ನು ಇಟ್ಕೊಂಡು ಉಪದೇಶ ಮಾಡುವ ಆತ್ಮನು ದೃಷ್ಟು ಅಲ್ಲವಾಗಿದ್ರೆ ಯುವಕಾರ ಹಾಕ್ತಿರ್ಲಿಲ್ಲ. ರೋದಿತೀವ ಅವನು ಅಳುವಂತೆ ತೋರ್ತಾನಲ್ಲೋ, ಅಪ್ರಿಯವಾದನ್ನು ಅರಿಯುವನಂತೆ ಕಾಣ್ತಾನಲ್ಲೋ ಅಂಥೇಳಿ ಅಂತೆ ಅಂತ ಹೇಳ್ತಾ ಇರೋದ್ರಿಂದೇನೆ ಅದಿಲ್ಲ ಅವನಿಗೆ. ಅಳೋದು ಅನ್ನೋದಾಗ್ಲಿ ಅಪ್ರಿಯವಾದನ್ನು ಅರಿಯೋದು ಅನ್ನೋದಾಗ್ಲಿ ಎರಡೂ ಇಲ್ಲ. ಅವನು ಆಗಲೂ ಸಾಕ್ಷಿಯಾಗೇ ಇದ್ದಾನೆ. ಸ್ವಪ್ನಾವಸ್ಥಾ ಕಾಲದಲ್ಲೂ ಇವನು ಸಾಕ್ಷಿಯೇ, ಜಾಗೃತಾವಸ್ಥಾ ಕಾಲದಲ್ಲೂ ಸಾಕ್ಷಿಯೇ ಅಂತ ಹೇಳಿ ಇವಕಾರ ರೋದಿತಿ ಇವ ಅಪ್ರಿಯ ವೇತ್ಯ ಇವ ಅಂತ ಹೇಳಿ ಇವ ಇತ್ಯುಪದೇಶ ಅಂತ ಅರ್ಥ. ಇವಕಾರ ಹಾಕೊಂಡು ಉಪದೇಶ ಮಾಡ್ತಾ ಇರೋದ್ರಿಂದ ಆ ಸ್ವಪ್ನಾವಸ್ಥಾ ಸಂಬಂಧವೂ ಇಲ್ಲ ಅವನಿಗೆ, ಜಾಗೃತಾವಸ್ಥಾ ಸಂಬಂಧ ಹೇಗಿಲ್ಲ ಅಂತ ಅಲ್ಲಿ ಹೇಳ್ತಾ ಅರ್ಥವೋ, ಸ್ವಪ್ನಾವಸ್ಥಾ ಸಂಬಂಧವೂ ಇಲ್ಲ ಅಂತೇಳಿ ದ್ರಷ್ಟರನ್ನೇ ಅರಿಯುವ ಆತ್ಮನನ್ನೇ, ಇದು ದ್ರಷ್ಟರದ ಸುಸ್ಪರ್ತಿಯ ಅರಿಯೋ ಕ್ರಿಯೆ ಮಾಡೋನಲ್ಲ, ಅರಿಯುವ ಸ್ವರೂಪದವನು ಅಂತ ಅರ್ಥ. ನ ಚ ದ್ರಷ್ಟುರನ್ಯಃ ಕಶ್ಚಿತ್ ಸ್ವಪ್ನೇ ಮಹೀಯಮಾನಶ್ಚರತಿ. ನ ಚ ದ್ರಷ್ಟುರನ್ಯಃ ಕಶ್ಚಿತ್ ಸ್ವಪ್ನೇ ಮಹೀಯಮಾನಶ್ಚರತಿ. ಸ್ವಪ್ನದಲ್ಲಿ ಅರಿವಾತನಾದ ಆತ್ಮನಿಗಿಂತ ಮತ್ತೊಬ್ಬನು ಇನ್ನೊಬ್ಬನು ಯಾವನು ಮಹಿಮಾವಂತನಾಗಿ ಓಡಾಡ್ತಾ ಇರಲ್ಲ. ಅಲ್ಲಿ ಮಹಿಮಾನ ಚರತಿ ಕ್ರಿಯಾಪದ ತಗೊಂಡ್ರೆ ಅಲ್ಲಿ ಒಳಗಿರೋ ಪ್ರಮಾತ್ಮ ಧಾಂತಿ ಆಗ್ಬಿಡತ್ತೆ. ಒಳಗಿರೋ ಪ್ರಮಾತ್ಮ ಹೇಳ್ತಾ ಇಲ್ಲ, ಇಡೀ ಸ್ವಪ್ನದಲ್ಲಿ ದುರ್ದೃಶ್ಯ ರೂಪದಿಂದ ತನ್ನನ್ನು ಬಿಟ್ಕೊಂಡು ನೋಡ್ತಾ ಇರುವಂತಹ ಆತ್ಮನು ಅಂತ ಹೇಳ್ತಾ ಇರೋದು.
ಅದು ಅವನ ಮಹಿಮೆ. ನಿಜವಾದ ಮಹಿಮೆ ಯಾವುದು ಅಂದ್ರೆ ಭಾಷ್ಯಕಾರರು ಶ್ರೇಯಾದಿಗಳಿಂದ ಪೂಜಿಸಲ್ಪಟ್ಟವನಾಗಿ ಬಿಟ್ರು. ಶ್ರೇಯಾದಿಗಳಿಂದ ಪೂಜಿಸಲ್ಪಡೋದು ಅನ್ನೋದು ಅಲ್ಲಿನ ಉಪಾಧಿ. ನಿಜವಾಗಿ ಆ ಇಡೀ ದೃಗ್ದೃಶ್ಯ ರೂಪವಾಗಿ ಸ್ವಪ್ನದಲ್ಲಿ ತೋರಿಸ್ಕೊಂಡಲ್ಲ, ತಾನೇ ದ್ರಷ್ಟವಾಗಿಯೂ ತಾನೇ ದೃಶ್ಯವಾಗಿಯೂ ಪ್ರಮಾತ್ರವಾಗಿಯೂ ದೇಹೇಂದ್ರಿಯ ಮನೋಬುದ್ಧಿವಾಗಿಯೂ ಪಂಚಭೂತಾತ್ಮಕವಾಗಿಯೂ ಸಮಸ್ತ ಚರಾಚರ ಜಗತ್ತಾಗಿಯೂ ತನ್ನನ್ನೇ ಬಿಟ್ಕೊಂಡು ನೋಡ್ತಾ ಇರ್ತಾನೆ ಸ್ವಪ್ನದಲ್ಲಿ. ಆ ಆತ್ಮನ ಹೇಳ್ತಿರೋದು. ಈ ಎಚ್ಚರದಲ್ಲಿ ಹೇಗೆ ಈ ದೇಹೇಂದ್ರಿಯ ಮನೋಬುದ್ಧಿ ಪಂಜರಾಧ್ಯಕ್ಷನಾಗಿ ಒಬ್ಬ ಜೀವನಾಗಿ ಸಂಸಾರಿಯಾಗಿ ತೋರ್ತಾ ಇರೋ ಆತ್ಮ ಇದಲ್ಲ, ಆ ರೀತಿ ಅಲ್ಲೊಬ್ಬ ಆ ಸಂಸಾರಿ ಆತ್ಮನ ಹೇಳ್ತಾ ಇಲ್ಲ. ಆ ಸಂಸಾರಿಯಾಗಿ ಅವನೇ ತೋರ್ತಿರೋದು, ಅದೇ ಅವನ ಸಂಸಾರಿ ಅಲ್ಲ. ಈ ಸಂಸಾರಿತ್ವವನ್ನು ಅನುವಾದ ಮಾಡ್ಕೊಂಡೇ ಉಪದೇಶ ಮಾಡ್ಬೇಕು, ಏನು ಮಾಡೋಕ್ಕಾಗಲ್ಲ. ಆದ್ರೆ ಸಂಸಾರಿತ್ವವನ್ನು ಬಿಟ್ಟು ತಿಳ್ಕೊಬೇಕು. ಹೇಳುವಾಗ ಸಂಸಾರಿತ್ವವನ್ನು ಈ ಹಾವಿದೆಯಲ್ಲ ಅಂತ ಹೇಳ್ಬೇಕು, ಅದೇ ಹಾವನ್ನು ತಿಳ್ಕೊಬಾರ್ದು. ಹಾಗೆ ಸ್ವಪ್ನದಲ್ಲಿ ಮಹಿಮಾವಂತನಾಗಿ ಓಡಾಡ್ತಾ ಇರೋ ಹಾಗೆ ಕಾಣ್ತಾನಲ್ಲ ಅಂತ ಆ ಸ್ವಪ್ನಾಂತರ್ಗತ ಪ್ರಮಾದವನ್ನು ಹೇಳ್ತಾ ಇದ್ದಾನೋ ಅನ್ನೋ ಹಾಗೆ ತೋರುತ್ತೆ. ಆದ್ರೆ ಆ ವಿವಕ್ಷೆ ಇವನು ಇಡೀ ಸ್ವಪ್ನ ಸಾಕ್ಷಿಯಾಗಿರೋನು. ಯಾಕೆಂದ್ರೆ ಅಲ್ಲಿ ಸ್ವಪ್ನದಲ್ಲಿ ಸತ್ತೋದ್ರೆ ಸತ್ತೋಗಿದ್ದನ್ನು ನೋಡ್ತಿರ್ತಾನೆ. ತಾನು ಆಕ್ಸಿಡೆಂಟ್ ಆಗಿ ಬಿದ್ದಿದ್ರೆ ಬಿದ್ದೆ ತನ್ನ ಶರೀರವನ್ನು ಹೆಣವನ್ನು ನೋಡ್ತಿರ್ತಾನೆ. ಅದ್ರ ಸುತ್ತಲೂ ತನ್ನ ನೆಂಟಷ್ಟು ನಿಂತ್ಕೊಂಡು ಅಳ್ತಾ ಇದ್ರೆ ಆ ಅಳ್ತಾ ಇರೋದನ್ನು ಅವ್ರು ಮಾತಾಡ್ಕೊಳ್ತಾ ಇರೋದನ್ನು ಕೇಳಿಸ್ಕೊತಾ ಇರ್ತಾನೆ. ಅವ್ರು ಏನೇನೇನು ಮಾತಾಡ್ಕೊತಾ ಇದ್ದಾರೆ, ಯಾರ್ಯಾರು ಅಳ್ತಾ ಇದ್ದಾರೆ, ಏನೇನು ಹೇಳ್ತಾ ಇದ್ದಾರೆ ಅನ್ನೆಲ್ಲ. ಆ ಮಗ ಆ ಕೊಳ್ಳಿ ತಗೊಂಡ್ಬರೋದು ಅದು ಮಾಡೋದು ಅಪರಿಕ್ರಮ ಮಾಡ್ತಾ ಇರೋದ್ರೆ ಕಾಣ್ತಾ ಇರ್ತಕ್ಕಂಥ ಸ್ವಪ್ನದಲ್ಲಿ ತಂದೆ ಸ್ವಪ್ನದ ಸತ್ವಿದ್ದಾಗ ತನ್ನ ಮಗ ಪುರೋಹಿತನ ಮೂಲಕವಾಗಿ ಅಪರಕರ್ಮ ಮಾಡಿಸ್ತಾ ಇರೋದನ್ನು ನೋಡ್ತಾ ಇರ್ತಾನೆ ಸ್ವಪ್ನದಲ್ಲಿ. ಆ ಮಂತ್ರದಲ್ಲೇ ಕೇಳಿಸ್ಕೊತಾ ಇರ್ತಾನೆ. ಆ ಮಂತ್ರ ಕೇಳಿಸ್ಕೊಳ್ಳೋದು, ಆ ಜನರು ಮಾತಾಡ್ತಾ ಇರೋದು, ಅವರೆಲ್ಲ ತನ್ನ ಶರೀರ ಬಿದ್ದಿರೋದನ್ನು ಅಷ್ಟನ್ನು ನೋಡ್ತಿರ್ತಾನೆ. ಇದನ್ನೆಲ್ಲ ಬೆಳಗುತ್ತಿರುವ ಯಾವ ಆತ್ಮನೋ ಅವನನ್ನ ನಾವಿಲ್ಲಿ ಅಮೃತ ಅಭಯ ಗುಣ ವಿಶಿಷ್ಟವಾದ ಪರಮಾತ್ಮ ಹೇಳ್ತಾ ಇರೋದು. ಆ ಪರಮಾತ್ರವಾಗಿ ಜೀವನಾಗಿ ಸಂಸಾರಿಯಾಗಿನಲ್ಲ, ಅವನು ಉಪಾಧಿಯಿಂದ ಹಾಕ್ತೋರ್ತಾನೆ. ವಸ್ತುತಃ ಅವನಿಗೆ ಅದಿಲ್ಲ, ಪರಮಾತ್ಮ ಇಲ್ಲ. ಇಲ್ಲಿ ದ್ರಷ್ಟವಾಗಿರುವ ಅಂದ್ರೆ ಅರಿಯುವನಾಗಿರುವ ಅಷ್ಟೇ. ಚಿನ್ಮಾತ್ಮನಾಗಿರುವ ಆತ್ಮನಿಗಿಂತ ಮತ್ತೊಬ್ಬನಾದ ಆತ್ಮನು ಸ್ವಪ್ನದಲ್ಲಿ ಮಹಿಮಾವಂತನಾಗಿ ಓಡಾಡ್ತಿರೋನಿಲ್ಲ. ಯಾಕೆಂದ್ರೆ ಅತ್ರಾಯಂ ಪುರುಷ ಸ್ವಯಂ ಜ್ಯೋತಿ ಅತ್ರಾಯಂ ಪುರುಷ ಸ್ವಯಂ ಜ್ಯೋತಿ ನ್ಯಾಯತಃ ಶ್ರುತ್ಯಂತರೇ ಸಿದ್ಧತ್ವ. ಇದು ನ್ಯಾಯತಃ ಶ್ರುತ್ಯಂತರೇ ಸಿದ್ಧತ್ವಾತ್. ಇಲ್ಲಿ ಇಲ್ಲಿ ಅಂದ್ರೆ ಈ ಸ್ವಪ್ನದಲ್ಲಿ ಈ ಪುರುಷನು ಸ್ವಯಂ ಜ್ಯೋತಿ ಆಗಿದ್ದಾನೆ ಸ್ಪಷ್ಟ ಆಗ್ತಾನೆ. ಜಾಗೃತಲು ಸ್ವಯಂ ಜ್ಯೋತಿಯೇ, ಆದ್ರೆ ಜಾಗೃತಿ ಏನಾಗಿದೆ ಅಂದ್ರೆ ಎಲ್ಲ ಮಿಕ್ಸಪ್ ಆಗಿದೆ, ಕಲಬೆರಕೆ ಆಗಿದೆ. ಇಂದ್ರಿಯಗಳು ಅರಿಯುತ್ತವೆ, ಮನಸ್ಸು ಅರಿಯುತ್ತವೆ, ಆದಿತ್ಯಾದಿಗಳು ಬೆಳಕೊಡುತ್ತವೆ ವ್ಯವಹಾರಕ್ಕೆ. ಈ ಜೀವನ ವ್ಯವಹಾರಕ್ಕೆ ಆದಿತ್ಯನ ಬೆಳಕು, ಅಗ್ನಿಯ ಬೆಳಕು, ವಿದ್ಯುತ್ತಿನ ಬೆಳಕು, ಇಂದ್ರಿಯಗಳ ಬೆಳಕು, ಮನಸ್ಸಿನ ಎಲ್ಲದೂ ಸೇರ್ಕೊಂಡು ಆತ್ಮ ಬೆಳಕಿರೋದ್ರಿಂದ ವಿಂಗಡ ಮಾಡ್ಕೊಳಕ್ಕಾಗಲ್ಲ. ಸ್ವಪ್ನದಲ್ಲಿ ಎಲ್ಲವೂ ಈ ಮನಸ್ಸೇ, ಆದಿತ್ಯನೂ ಮನಸ್ಸೇ, ಇಂದ್ರಿಯಗಳು ಮನಸ್ಸೇ, ಎಲ್ಲವೂ ಇದೆ. ನೋಡುವಂತ ತಾನೊಬ್ಬ, ನೋಡಿಸ್ಕೊಂಡು ಇನ್ನೊಂದು, ಎರಡೇ ರಾಶಿಯಲ್ಲಿ. ಅಲ್ಲಿ 3 ರಾಶಿ 4 ರಾಶಿ ಎಲ್ಲ ಇಲ್ಲ. ನೋಡಿಸ್ಕೊಂಡ ಅವಸ್ಥೆ, ನೋಡುವ ತಾನು ಎರಡೇ. ಅದನ್ನ ಅಲ್ಲಿ ಸ್ಪಷ್ಟವಾಗಿ ಆತ್ಮ ಸ್ವಯಂ ಜ್ಯೋತಿ ಗೊತ್ತಾಗ್ತಾನೆ. ಜಾಗೃತಲ್ಲೂ ಗೊತ್ತಾಗ್ತಾನೆ ವಿವೇಕಿಗಳಿಗೆ. ಅದು ಜಾಗೃತಲ್ಲಿ ಯಾರು ಉಪಾಧಿಯಲ್ಲಿ ಮುಳುಗಿದವರಾಗಿ ಪ್ರಪಂಚದಲ್ಲಿ ಮುಳುಗಿದವರಾಗಿರ್ತಾರೋ ಅವರಿಗೆ ಆ ಸ್ವಯಂ ಜ್ಯೋತಿ ಇಷ್ಟ ಗೊತ್ತಾಗಲ್ಲ. ಅದು ಇಲ್ಲ ಅಂತ ಅರ್ಥ ಅಲ್ಲ, ಗೊತ್ತಾಗಲ್ಲ ಅಷ್ಟೇ. ಇಲ್ಲೂ ಸ್ವಯಂ ಜ್ಯೋತಿಯ, ಯಾವಾಗಲೂ ಸ್ವಯಂ ಜ್ಯೋತಿಯವನು. ಅವನ ಅರಿವಿಗೆ ಯಾವಾಗಲೂ ಕೊರತೆ ಇಲ್ಲ, ಅವನು ಅರಿವಿನ ಸ್ವರೂಪದವನು. ಅದು ಇಲ್ಲಿ ಯಾಕೆ ಗೊತ್ತಾಗಲ್ಲ ಅಂದ್ರೆ ಇಲ್ಲಿ ಅವಿಯಲ್ಲಾಗ್ಬಿಟ್ಟಿದೆ, ಎಲ್ಲ ಕಲಬೆರಕೆ ಆಗ್ಬಿಟ್ಟಿದೆ. ದೇಹೇಂದ್ರಿಯ ಮನೋಬುದ್ಧಿಗಳು ಕೂಡ್ಕೊಂಡ್ಬಿಟ್ಟು ಇವುಗಳೇ ಅರಿತಾ ಇವು ಅಂತ ಇದೆ. ಅಲ್ಲಾದ್ರೆ ಗೊತ್ತು ದೇಹೇಂದ್ರಿಯ ಮನೋಬುದ್ಧಿ ಎಲ್ಲ ಇಲ್ಲೇ ಬಿಟ್ಟು ಹೋಗಿರ್ತಾರೆ. ಈ ದೇಹ, ಈ ಇಂದ್ರಿಯ, ಈ ದೇಶಕಾಲ, ಈ ಅವಸ್ಥೆ ಎಲ್ಲ ಇಲ್ಲೇ ಬಿಟ್ಟು ಅಲ್ಲಿ ತಾನೊಬ್ಬನೇ ಎಲ್ಲವನ್ನು ಬೆಳಗ್ತಾ ಇರ್ತಾರೆ. ಅತ್ರ ಸ್ವಪ್ನೇ, ಸ್ವಪ್ನದಲ್ಲಿ ಅಯಮ್ಮನ ಈ ಆತ್ಮನು ಸ್ವಯಂ ಜ್ಯೋತಿಯಾಗಿ ತೋರ್ಬರ್ತಾನೆ, ಗೊತ್ತಾಗ್ತಾನೆ. ಅದನ್ನ ಇಟ್ಕೊಂಡು ಇಲ್ಲೂ ಅವನೇ ಅಂತ ತಿಳ್ಕೊಬೇಕು. ಅಲ್ಲಿ ಸ್ವಯಂ ಜ್ಯೋತಿ, ಇಲ್ಲಿ ಬೇರೆ ಮಾತ್ರ ಮಾಡ್ಕೊಳ್ಳೋದಲ್ಲ. ಯಾವಾಗಲೂ ಸ್ವಯಂ ಜ್ಯೋತಿ ಇಲ್ಲಿ ತಿಳ್ಕೊಂಡ್ರೆ ಜ್ಞಾನವಾಗೋದು. ಹೀಗೆ ಅತ್ರಾಯಮ್ಮನವಾಗ ಅಷ್ಟು ಮನಸ್ಸೇ ಆಗಿದೆ ಅಂತ ಹೇಳ್ಬಿಟ್ಟು ಆ ಮನಸ್ಸನ್ನು ನೋಡ್ತಿರ್ತಾನೆ ಅಂತ. ಒಂದು ಅವಸ್ಥೆ ಒಳಗೆ ಮುಳುಗಿ ಹೇಳ್ತಾ ಇರೋದು, ಇನ್ನೊಂದು ಅವಸ್ಥೆನ ಹೊರಗೆ ನಿಂತು ವಿಶ್ಲೇಷಣೆ ಮಾಡ್ತಾ ಇರೋದು. ಹೌದು, ಅದು ಸ್ವಪ್ನಾವಸ್ಥೆಯಲ್ಲಿ ಬಟ್ಟೆ ಮೇಲೆ ಬರೋ ಚಿತ್ರದಂತೆ ಅಷ್ಟು ಮನಸ್ಸು ಮೇಲೆ ಇರುತ್ತೆ ಪ್ರಪಂಚ. ಅದನ್ನು ಆತ್ಮ ನೋಡ್ತಾ ಇರ್ತಾನೆ, ಅದನ್ನ ಸ್ವಯಂ ಜ್ಯೋತಿ ಗೊತ್ತಾಗ್ತಾನೆ. ಇಲ್ಲೂ ಹಾಗೆ ಇರೋದು, ಅದು ಹಾಗೆ ಅಂದ್ಕೊಳ್ಳೋದ. ಇಲ್ಲಿ ಏನ್ ಅನ್ಕೊಂಡ್ಬಿಡ್ತಾನೆ, ಮನಸ್ಸು ಒಳಗಿದೆ, ಇಂದ್ರಿಯ ದೇಹಕ್ಕೆ ಅಂಟ್ಕೊಂಡಿದೆ, ಪ್ರಪಂಚ ಹೊರಕ್ಕಿದೆ, ನಾನು ಪ್ರಮಾಸವಾಗಿ ಅರಿತಾ ಇದ್ದೀನಿ ಮಾಡ್ಕೊಂಡ್ಬಿಡ್ತಾನೆ.
ಇವನಿಗೆ ವಿವೇಕ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೋಗಿ ಸ್ವಪ್ನಾವಸ್ಥೆ ಹೋಗ್ಬಿಟ್ಟು ನೋಡು, ಸ್ವಪ್ನಾವಸ್ಥೆಯಲ್ಲಿ ಎಲ್ಲವೂ ನಿನ್ನ ಮನಸ್ಸೇ, ಅಲ್ಲಿನ ದೇಹೇಂದ್ರಿಯಗಳು ಮನಸ್ಸೇ, ಅಲ್ಲಿನ ಪ್ರಪಂಚವೂ ನಿನ್ನ ಮನಸ್ಸೇ, ಅದನ್ನು ನೀನು ಬೆಳಗ್ತಾ ಇರ್ತೀಯ. ಅದರಿಂದ ಅಲ್ಲಿ ಎರಡೇ ಕ್ಯಾಟಗರಿ, ಎಲ್ಲ ಸೂರ್ಯ ಚಂದ್ರಾದಿಗಳು ನಿನ್ನ ಮನಸ್ಸೇ, ಪಂಚಭೂತಗಳು ನಿನ್ನ ಮನಸ್ಸೇ, ಎಲ್ಲವೂ ನಿಮ್ಮ ಅದನ್ನು ಬೆಳಗುತ್ತಿರೋ ನೀನೊಂದು ಬೆಳಗಿಸಿಕೊಂಡ ಅವಸ್ಥೆ ಒಂದು, ಎರಡೇ. ಆದ್ರಿಂದ ಅಲ್ಲಿ ಸ್ಪಷ್ಟ ಸ್ವಯಂ ಜ್ಯೋತಿಷ್ಠ ತೋರಿಸೋದು ಸುಲಭ, ಜಾಗೃತಿ ಸ್ವಯಂ ಜ್ಯೋತಿಷ್ಠ ತೋರಿಸೋದು ಕಷ್ಟ ಅಂಥೇಳಿ ಆ ರೀತಿ ಅಂದುಕೊಂಡು ಅತ್ರಾಯನ್ ಪುರುಷ ಸ್ವಯಂ ಜ್ಯೋತಿ ಬಹುದಿ, ಈ ಸ್ವಪ್ನಾವಸ್ಥೆಯಲ್ಲಿ ಈ ಪುರುಷನು ಸ್ವಯಂ ಜ್ಯೋತಿಯಾಗಿರುತ್ತಾನೆ ಅಂಥೇಳಿ ಯುಕ್ತಿ ಕೊಟ್ಟು ಶ್ರುತ್ಯಂತರದಲ್ಲಿ ಬೃಹದಾರಣ್ಯಕದಲ್ಲಿ ಇದು ಸಿದ್ಧ ಆಗಿದೆ, ಇದು ತೀರ್ಮಾನ ಆಗಿದೆ. ಯದ್ಯಪಿ ಸ್ವಪ್ನೆ ಸಧೀರ್ಭವತಿ ತಥಾಪಿ ನ ಧೀಃ ಸ್ವಪ್ನಭೋಗೋಪಲಬ್ಧಿಂ ಪ್ರತಿ ಕರಣತ್ವಂ ಭಜತೆ. ಇಲ್ಲ ಅಲ್ಲ, ಮಾಧ್ಯಂಜನ ಪಾಠದಲ್ಲಿ ಸಧೀ ಸ್ವಪ್ನೋಭೂತ ಇದೆಯಲ್ಲ, ಅಲ್ಲೋ ಕಾಣ್ವ ಪಾಠದಲ್ಲಿ ಸಹಿ ಸ್ವಪ್ನೋಭೂತ, ಅವನೇ ಸ್ವಪ್ನಾವಸ್ಥೆಯಾಗಿ ತೋರ್ಕೊಂಡು ಹೋಗ್ತಿದೆ. ಮಾಧ್ಯಂಜನ ಪಾಠದಲ್ಲಿ ಸಧಿ ಧಿಯಾ ಸಹವರ್ತತೆ ಸಧಿ, ಬುದ್ಧಿಯನ್ನು ತಗೊಂಡು ಹೋಗ್ತಾನೆ ಅಂತ ಹೇಳಿದೆಯಲ್ಲ, ವಾಸನಾಮಯವಾದ ಬುದ್ಧಿಯನ್ನು ಎಳ್ಕೊಂಡು ಹೋಗ್ತಾನೆ ಅಂತ ಮಾಧ್ಯಂಜನ ಪಾಠದಲ್ಲಿ ಬುದ್ಧಿಯಿಂದ ಕೂಡಿಕೊಂಡವನಾಗಿ ಕನಸನ್ನು ಕಾಣ್ತಾನೆ ಅಂತ ಹೇಳ್ತಾ ಇರೋದ್ರಿಂದ ಅಲ್ಲಿ ಸ್ವಪ್ನಭೋಗವನ್ನು ಅರಿಯೋದಕ್ಕೆ ಬುದ್ಧಿ ಕರ್ಣವೇನು ಕರ್ಣ ಆಗಿಲ್ಲ ಅಂತ ತಿಳ್ಕೋಬೇಕು. ಬುದ್ಧಿಯು ಒಂದು ವಿಷಯವಾಗಿರುತ್ತೆ, ಬುದ್ಧಿ ಸಾಧನ ಅಲ್ಲ ಅರಿಯೋದಕ್ಕೆ. ಸಹಿ ಇದ್ರೂ ಕೂಡ ಬುದ್ಧಿ ಎಂಬುದು ಸ್ವಪ್ನಭೋಗವನ್ನು ಅರಿಯುವುದಕ್ಕೆ ಕರಣತ್ವನೇ ಇನ್ಸ್ಟ್ರೂಮೆಂಟು. ಹೇಗೆ ಕಣ್ಣು ರೂಪ ನೋಡೋಕ್ಕೆ ಸಾಧನವೋ, ಸ್ವಪ್ನವನ್ನು ನೋಡೋದಕ್ಕೆ ಬುದ್ಧಿ ಸಾಧನ ಅಲ್ಲ. ಬುದ್ಧಿಯು ಸ್ವಪ್ನಾವಸ್ಥಾ ರೂಪವಾಗಿ ತೋರ್ಕೊಳ್ತಾ ಇದೆ, ಬುದ್ಧಿ ಸಹಿತವಾದ ಸ್ವಪ್ನಾವಸ್ಥೆಯನ್ನು ಆತ್ಮ ನೋಡ್ತಾ ಇದ್ದಾನೆ ಸ್ವಪ್ನದಲ್ಲಿ. ಈ ರೀತಿ ಕರ್ಣತ್ವವನ್ನು ಪಡ್ಕೊಂಡಿರುವುದಿಲ್ಲ. ಮತ್ತೇನು? ಪಟಚಿತ್ರವತ್ ಜಾಗ್ರದ್ವಾಸನಾಶ್ರಯ ದೃಶ್ಯೈವ ಧೀರ್ಭವತಿ ಇತಿ ದ್ರಷ್ಟುಃ ಸ್ವಯಂ ಜ್ಯೋತಿಷ್ಠ ಸ್ಯಾತ್. ಒಂದು ದೊಡ್ಡ ಬಟ್ಟೆ ಮೇಲೆ 8x6 ಒಂದು ಬಟ್ಟೆ, ಅದ್ರ ಮೇಲೆ ಒಳ್ಳೆ ಋಷ್ಯಾಶ್ರಮವನ್ನು ಬರೆದಿದ್ದಾರೆ. ಆ ಋಷ್ಯಾಶ್ರಮದಲ್ಲಿ 4-6 ಪರ್ಣ ಕುಟೀರಗಳಿದೆ, ಗುಡಿಸಲು ಮನೆ ಇದೆ, ವಿದ್ಯಾರ್ಥಿಗಳೆಲ್ಲ ಇದ್ದಾರೆ, ಮುಂದುಗಡೆಯಲ್ಲಿ ನದಿ ಹರಿತಾ ಇದೆ, ಅದ್ರ ಮೇಲೆ ಜಿಂಕೆಗಳೆಲ್ಲ ಇದ್ದಾರೆ. ಆ ಆಶ್ರಮದ ಹಿಂದ್ಗಡೆ ಬೆಟ್ಟ ಇದೆ, ಬೆಟ್ಟದ ಮೇಲೆ ಮರಗಳೆಲ್ಲ ಇದೆ, ಮರಗಳ ಹಕ್ಕಿಯೆಲ್ಲ ಕೂತಿದೆ. ಅದರ ಹಿಂದೆ ಸೂರ್ಯೋದಯ ಚಂದ್ರೋದಯ ತೋರಿಸ್ತಾ ಇರ್ತಾನೆ ಅಲ್ಲೇ ಬಟ್ಟೆ ಮೇಲೆ ಬರೆದ ಚಿತ್ರದಲ್ಲಿ. ಆದರೂ ಅದಷ್ಟು ಬಟ್ಟೆಯನ್ನು ಒಂದೇ ಇದ್ರ ಮೇಲೆ ಹೇಗೆ ತೋರಿಸ್ತೋ ಹಾಗೆ ಮನಸ್ಸು ಒಂದೇ ಆಶ್ರಯದಲ್ಲಿ ಅದಷ್ಟು ತೋರ್ತಾ ಇರುತ್ತೆ. ಅದಷ್ಟು ಸ್ವಪ್ನಕಾಲದ ತೋರು ಎಲ್ಲವೂ, ಸ್ವಪ್ನದಲ್ಲಿ ತೋರುವ ಹೆಂಗಸರಾಗಲಿ ಗಂಡಸರಾಗಲಿ ಗಿಡಮರ ಬಳ್ಳಿಗಳಾಗಲಿ ಪಶುಪಕ್ಷಿ ಪ್ರಾಣಿಗಳಾಗಲಿ ಎಲ್ಲ ಮನಸ್ಸೇ ಅಲ್ಲಿ. ಬುದ್ಧಿಯು ದೃಶ್ಯ ಅಲ್ಲಿ, ದ್ರಷ್ಟರು ಅಲ್ಲ, ದ್ರಷ್ಟೀ ಅಲ್ಲ ಬುದ್ಧಿ, ದೃಕ್ಕಲ್ಲ. ಬುದ್ಧಿ ಏನು? ದೃಶ್ಯ. ಅದು ಹೇಳ್ತಿದ್ದಾರೆ. ಪಟಚಿತ್ರವತ್ತು ಬಟ್ಟೆ ಮೇಲೆ ಬರೆದ ಚಿತ್ರದಂತೆಯೇ ಎಚ್ಚರದ ವಾಸನೆಗೆ ಆಶ್ರಯವಾಗಿದ್ದು ಯಾವುದೋ ಬುದ್ಧಿ, ಎಚ್ಚರದ ವಾಸನೆಗಳ ಆಶ್ರಯವಾಗಿದ್ದು ಅದೇ ದೃಶ್ಯವಾಗಿ ತೋರ್ತಾ ಇರುತ್ತೆ. ಸ್ವಪ್ನ ಕಾಲದಲ್ಲಿ ಮನಸ್ಸೇ ಬುದ್ಧಿಯೇ ದೃಶ್ಯವಾಗಿ ತೋರ್ತಾ ಇರುತ್ತೆ ಅಂತ. ಆದ್ರಿಂದ ಅದನ್ನು ನೋಡುವಂತಹ ಆತ್ಮನಿಗೆ ಸ್ವಯಂ ಜ್ಯೋತಿಷ್ಠಕ್ಕೆ ಏನು ಮುಕ್ಕಿಲ್ಲ, ಕೊರತೆ ಇಲ್ಲ, ಬಾಧೆ ಇಲ್ಲ, ಪೀಡೆ ಇಲ್ಲ, ಸ್ಪಷ್ಟವಾಗಿ ಆತ್ಮ ಸ್ವಯಂ. ಈಗಲೂ ಅಷ್ಟೇ ಸರ್ವೋ ಮನೋದೃಶ್ಯಮಿದಂ ದ್ವೈತಂ ಅಂತ ಅನ್ಕೊಂಡು ಅದನ್ನು ನಾನು ಬೆಳಗ್ತಾ ಇದ್ದೀನಿ ಅಂದ್ರೆ ಮನೋದೃಶ್ಯವಾಗಿರೋ ದ್ವೈತವನ್ನು ಬೆಳಗುತ್ತಿರುವ ಆತ್ಮನು ಸ್ವಯಂ ಜ್ಯೋತಿಯಾಗಿಯೇ ಇದ್ದಾನೆ. ಈಗಲೂ ವಿವೇಕಿಗಳಾದವರಿಗೆ ಸೂಕ್ಷ್ಮತಿ ಆದವರಿಗೆ ಈಗಲೂ ಗೊತ್ತಾಗ್ತಾನೆ. ಕೇಳಿಪ್ಪ ಸೋಮಶೇಖರ. ಇದರಲ್ಲಿ ಸ್ವಪ್ನದಲ್ಲಿ ಮನಸ್ಸು ಬುದ್ಧಿ ಆ ಸ್ವಪ್ನದಿಂದ ಹೊರಗಡೆ ಅನುಭವಿಸ್ತಾನಲ್ವಾ, ಅಲ್ಲಿ ಭಯ ಇದಾದ್ರೆ ಹೊರಗಡೆ ಅನುಭವಿಸ್ತಾನ, ಆದ್ರೆ ಇಲ್ಲಿ ಅಲ್ಲೇ ಅನುಭವಿಸೋದಲ್ವಾ? ಅಲ್ಲಲ್ಲ, ಸ್ವಪ್ನವನ್ನು ಎಚ್ಚರದಿಂದ ನೋಡಿ, ಸ್ವಪ್ನವನ್ನು ಎಚ್ಚರದಿಂದ ನೋಡುವಾಗ ಅಲ್ಲಿನ ಭಯ, ಅಲ್ಲಿನ ಹುಲಿ, ಅಲ್ಲಿ ಅಷ್ಟು ಮನಸ್ಸಿನ ವೃತ್ತಿಯೇ. ಅವಸ್ಥೆಯನ್ನು ನೋಡ್ಬೇಡಿ ಸ್ವಪ್ನವನ್ನ. ಎಚ್ಚರದ ಕಣ್ಣಿನಿಂದ ಸ್ವಪ್ನವನ್ನು ನೋಡಿದ್ರೆ ಸ್ವಪ್ನದಲ್ಲಿ ಅಲ್ಲಿ ಹುಲಿಯೂ ಇಲ್ಲ, ಅಲ್ಲಿ ನಾವು ಓಡಾಡಿದ್ದು ಇಲ್ಲ, ಜನರು ಇಲ್ಲ, ಎಲ್ಲೂ ನನ್ನ ಮನಸ್ಸೇ.
ಆ ಹುಲಿಯೂ ಮನಸ್ಸೇ, ಆ ಲಟ್ಟಿಸ್ಕೊಂಡ್ಬಂದದ್ದು ಮನಸ್ಸೇ, ನಾನು ಹೆದರ್ಕೊಂಡದ್ದು ಮನಸ್ಸೇ, ಎಲ್ಲವೂ ಮನಸ್ಸೇ. ಅದನ್ನ ನಾನು ನೋಡ್ತಾ ಇರ್ತೀನಿ. ನೋಡ್ತಾ ಇರೋ ಆತ್ಮನು ಅರಿವು. ಈ ಅದು ಅನುಭವ ಆಗೋದು, ಆ ಭಯದ ಅನುಭವ ಇದೆಲ್ಲ ಆಗೋದು ಅವಾಗ ಅಲ್ಲಿ ಸ್ವಪ್ನದ ಒಳಗಡೆ ಇರೋ ನೋಡ್ತಾ ಇರೋನ್ ಆಗುತ್ತಲ್ವಾ ಅಲ್ಲ, ನೋಡ್ತಾ ಇರೋನು ಆರೋಪ ನನಗೆ ಅಂತ ಅನ್ಕೊಳ್ತಾನೆ. ಅದು ಬುದ್ಧಿಯ ತಾದಾತ್ಮತೆಯಿಂದ ನನಗೆ ಅಂತ ಅವನು ಭ್ರಾಂತಿ ಉಂಟಾಗ್ತಾ ಇದೆ. ನಿಜವಾಗಿ ಬೆಳಗುವ ಚೈತನ್ಯಕ್ಕೆ ಬೆಳಗಿಸಿಕೊಂಡ ಭಯವಾಗಲಿ ಆ ದೃಶ್ಯವಾಗಲಿ ಸಂಬಂಧ ಇಲ್ಲ. ಯಾವುದು ಬೆಳಕು ಬೆಳಗಿಸಿಕೊಂಡದ್ದು ಎರಡು ಪಾರ್ಟ್ ಇದೆಯಲ್ಲ, ಎರಡು ಭಾಗ. ಬೆಳಗಿಸಿಕೊಂಡ ಭಯ ಅಥವಾ ಭಯಕ್ಕೆ ಕಾರಣವಾಗಿರೋ ಹುಲಿ ಮುಂತಾದವುಗಳು, ಅದನ್ನು ಬೆಳಗುವ ಆತ್ಮ. ಅದಕ್ಕೆ ಏನ್ ಮಾಡೋದು, ಕನೆಕ್ಷನ್ ಇಲ್ಲ, ಲಿಂಕ್ ಇಲ್ಲ, ಸಂಬಂಧ ಇಲ್ಲ. ಬೇರೆಯಾಗಿ ಬೆಳಕು ಪದಾರ್ಥ ಹೇಗೆ ಬೇರೆ ಬೇರೆನೋ, ಅದು ಪದಾರ್ಥದೊಡನೆ ಕೂಡ್ಕೊಂಡು ನಂಗೆ ಕಾಣುತ್ತೆ. ಬೆಳಕು ಬೇರೆ, ಪದಾರ್ಥ ಬೇರೆ. ಅದು ನಮ್ಗೆ ಬೆಳಕು ಪದಾರ್ಥದೊಡನೆ ಕೂಡ್ಕೊಂಡೇ ತೋರುತ್ತೆ. ಹಾಗೆ ಅರಿವು, ಅರಿಸಿಕೊಂಡ ಭಯ ಅಥವಾ ಹುಲಿ ಮುಂತಾದೆಲ್ಲವೂ ಬೇರೆನೆ. ಆದ್ರೂ ನಾವು ಅಲ್ಲಿ ಅವನಿಗೆ ಭಯವಾಯಿತು, ಅರಿವು ಆತ್ಮನಿಗೆ ಭಯವಾಯಿತು ನಾವು ಭ್ರಾಂತಿ ಪಡ್ಕೊಳ್ತಾ ಇದೀವಿ. ಅದು ಭ್ರಾಂತಿಯಿಂದ ಆರೋಪಿತವಾದದ್ದೇ ಹೊರತು ಅರಿವಿಗೆ ಭಯವಾಗಿಲ್ಲ. ಅರಿವಿಗೆ ಭಯವಾಗಿದ್ದು ಗೊತ್ತಾಗಬಾರ್ದಾಗಿತ್ತು. ಭಯವು ಗೊತ್ತಾಗುತ್ತದೆ. ಆದ್ರಿಂದ ಗೊತ್ತಾಗಿಸಿಕೊಂಡ ಭಯಕ್ಕಿಂತ ಗೊತ್ತು ಮಾಡಿಕೊಂಡ ಅರಿವು ಬೇರೆಯಾಗೇ ಇರುತ್ತೆ. ಅದೇನ್ ಮಾಡೋದು ಸೇರ್ಕೊಂಡೇ ಇರೋಲ್ಲ. ಅದು ಯಾವಾಗ್ಲೂ ಅದೆರಡು ಒಂದಾಗೋದೇ ಇಲ್ಲ. ದೃಕ್ಕು ದೃಶ್ಯ ಒಂದಾಗಲ್ಲ. ದೃಶ್ಯವೇ ಬೇರೆ, ದೃಕ್ಕೇ ಬೇರೆ. ದೃಕ್ಕು ಅರಿವು, ದೃಶ್ಯ ಭಯವಾಗಲಿ, ಹುಲಿಯಾಗಲಿ, ಪ್ರಪಂಚವಾಗಲಿ ಎಲ್ಲವೂ ದೃಶ್ಯವೇ. ಅಲ್ಲಿ ಇಲ್ಲೂ ಹಾಗೆ ಇರೋದು. ಎಚ್ಚರದಲ್ಲೂ ಎಚ್ಚರ ಅನ್ನುವಂತಹ ಒಂದು ಪ್ರತ್ಯಯ, ಎಚ್ಚರದೊಳಗಿರುವ ದೇಹೇಂದ್ರಿಯ ಮನೋಬುದ್ಧಿಗಳು ಅದು ಒಂದು ಪ್ರತ್ಯವೇ. ಅದಕ್ಕೆ ಪ್ರಪಂಚ ಕಾಣುತ್ತೆ ಅನ್ನೋದು ಪ್ರತ್ಯವೇ. ಪ್ರತ್ಯಯ ವ್ಯತಿರಿಕ್ತವಾಗಿ ಎಚ್ಚರದಲ್ಲಿ ಏನೇನೂ ಇಲ್ಲ. ನಮ್ಗೇನು ಭ್ರಾಂತಿ ಅಂದ್ರೆ ದೇಹದ ಒಳಗೆ ಮನಸ್ಸು, ಮನಸ್ಸಿನ ಒಳಗೆ ಪ್ರತ್ಯಯ, ಹೊರಡೆ ಪ್ರಪಂಚ ನಾವು ಬಲವಾಗಿ ಹಿಡ್ಕೊಂಡ್ಬಿಟ್ಟಿದೀವಿ. ಹಾಗಾಗಿ ನಮಗೆ ಎಲ್ಲವೂ ಪ್ರತ್ಯಯ ಅಂದ್ರೆ ಒಪ್ಕೊಳಕ್ಕಾಗ್ತಾ ಇಲ್ಲ. ಆದ್ರೆ ಇವ್ರು ಏನು ಯುಕ್ತಿ ಕೊಡ್ತಾರೆ ಅಂದ್ರೆ, ಯಾವ್ದು ಬಿಟ್ಟು ಯಾವ್ದು ತೋರೋದಿಲ್ವೋ ಅದೇ ಅದರ ತತ್ವ ಅಂತ. ಹೇಗೆ ಮಣ್ಣನ್ನು ಬಿಟ್ಟು ಗಡಿಗೆ ತೋರಲ್ಲ ಅಂತ, ಅದರಿಂದ ಗಡಿಗೆ ಮಣ್ಣೇನೋ, ಪ್ರತ್ಯಯ ಬಿಟ್ಟು ಪ್ರಪಂಚವಾಗಲಿ, ಭಯವಾಗಲಿ, ಪದಾರ್ಥವಾಗಲಿ ಜನ ತೋರೋದಿಲ್ಲವಾದ್ರಿಂದ ಎಲ್ಲವೂ ಪ್ರತ್ಯವೇ. ಇಲ್ಲೂ ನೀವುಗಳೆಲ್ಲ ನಿಂತಿದ್ದೀರಾ, ಅಲ್ಲಿ ಜೂಮಿಗೆ ಬಂದಿದ್ದೀರಾ, ಆನ್ಲೈನ್ ತೋರ್ತಾ ಇದ್ದೀರಾ, ನೀವೆಲ್ಲ ನನ್ನ ನೋಡ್ತಾ ಇದ್ದೀರಾ, ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ, ಅಷ್ಟು ನನ್ನ ಪ್ರತ್ಯವೇ. ಈ ಪ್ರತ್ಯಯವು ಯಾವುದಕ್ಕೆ ವಿಷಯವಾಗಿದೆಯೋ ಅವನೇ ಆತ್ಮ. ಇದನ್ನು ವಿವೇಕ ಮಾಡ್ಕೋಬೇಕು. ಅಲ್ಲಿ ದೃಗ್ದೃಶ್ಯ ಪ್ರಕ್ರಿಯೆ ಅಂತ ಹೇಳ್ತಾರೆ ಇದಕ್ಕೆ, ದೃಗ್ದೃಶ್ಯ ವಿವೇಕ. ಇಲ್ಲಿ ಈ ಭಯ ಈ ತರ ಆಗೋದೆಲ್ಲಾನು ಈ ಬುದ್ಧಿಯ ಚೇಷ್ಟೆನೂ ಆ ಪ್ರಕ್ರಿಯೆ ಅಂತಾನೆ ತಗೋಬೇಕಾಗ್ತದೆ. ಅಲ್ಲ, ಬುದ್ಧಿ ಸೇರಿಸ್ಕೊಂಡೇ ನನಗಾಯ್ತು ಅಂತ ಅಂದ್ಕೊಳ್ತಾನೆ. ಆದ್ರೆ ನನಗಾಯ್ತು ಅಂದಾಗಲೂ ನಾನು ಅದನ್ನು ಬೆಳಗುವನಾಗಿರ್ತೀನಿ ಹೊರತು ನನಗಾಗಿರಲ್ಲ. ಅದಾಯ್ತು ಅಂತ ಇಂಪೋಸು ಆರೋಪ ಮಾಡ್ಕೊಳ್ತಾನೆ. ನನಗೆ ಆಗಿದ್ರೆ ಅದು ಗೊತ್ತಾಗಬಾರ್ದಾಗಿತ್ತು. ಯಾಕೆ ನನ್ನ ಸ್ವರೂಪದ ಅರಿವು ನನಗೆ ಹೇಗೆ ಆಬ್ಜೆಕ್ಟ್ ಆಗಲ್ವೋ, ಅರಿವು ಆಬ್ಜೆಕ್ಟ್ ಆಗಲ್ಲ. ಹಾಗೆ ಭಯವು ಆಬ್ಜೆಕ್ಟ್ ಆಗಬಾರ್ದಾಗಿತ್ತು. ನನಗೆ ಆಗಿದ್ರೆ ನನಗಾಗಿದ್ದು ಗೊತ್ತಾಗಬಾರ್ದು, ಗೊತ್ತಾಗೋದು ನನಗಾಗಿರ್ಬಾರ್ದು ನಿಯಮ ಇದೆ. ಗೊತ್ತಾಗ್ತಾ ಇದೆ ನನಗೆ ಅಂತೀನಿ ಅಂತಂದ್ರೆ ಇದು ವಿವೇಕ ಇಲ್ಲ ಅಂತ ಅರ್ಥ. ಜಾಗೃತ ದೃಷ್ಟಿಯಿಂದ ಕನಸಿನ ನಾನು ಅನ್ನೋದೇ ಜಾಗೃತ ಮನುಷ್ಯನ ಪ್ರತ್ಯಯ. ಆದ್ರಿಂದ ಮಿಕ್ಕಿದ್ದೆಲ್ಲವೂ ಪ್ರತ್ಯವೇ ಆಗತ್ತೆ. ಹೌದು, ಎಚ್ಚರ ನಾನೂರ್ದು ಪ್ರತ್ಯವೇ. ಅದು ಅಹಂ ವೃತ್ತಿಯೇ. ಅದು ನಿಜವಾಗ ಸ್ವರೂಪಕ್ಕೆ ವೃತ್ತಿ ಇಲ್ಲ, ಸ್ವರೂಪ ವೃತ್ತಿಗೂ ಸಾಕ್ಷಿಯೇ. ಅಹಂ ವೃತ್ತಿ ಎಚ್ಚರದ ದೃಷ್ಟಿಯಿಂದ ಎಚ್ಚರದ ನಾನುವಿಗೆ ಕನಸಿನ ನಾನು ಕೂಡ ಒಂದು ಪ್ರತ್ಯಯನೇ. ಹೌದು, ಎಚ್ಚರದ ನಾನುವುದು ಹಾಗೆ ಪ್ರತ್ಯಯ ಅಂದ್ರೆ ನಾನು ಕನಸಿನ ನಾನು ಪ್ರತ್ಯವೋ, ಎಚ್ಚರದ ನಾನುವುದು ಪ್ರತ್ಯವೇ ಅಂತ ಹೇಳ್ತಾ ಇದ್ದೀನಿ ನಾನು. ನಾನು ಪ್ರತ್ಯಯ ಮೂಲಕವಾಗಿ ಅಭಿವ್ಯಕ್ತವಾಗೋದು. ನಾನು ಅನ್ನೋದೇ ಪ್ರತ್ಯಯ ಆದ್ಮೇಲೆ ಅದಕ್ಕೆ ಮುಂದೆ ಬರೋ ಬುದ್ಧಿ, ಮನಸ್ಸು, ಇಂದ್ರಿಯ, ವಿಷಯಗಳು ಎಲ್ಲವೂ ಪ್ರತ್ಯವೇ ಆಗ್ತದೆ. ಎಲ್ಲವೂ ಪ್ರತ್ಯವೇ. ಆದ್ರೆ ನಮ್ಗೆ ಏನ್ ಭ್ರಾಂತಿ ಆಗುತ್ತೆ ಅಂದ್ರೆ, ಪ್ರತ್ಯಯ ಒಳಗಿದೆ, ವಿಷಯ ಹೊರಗಿದೆ. ಬ್ಯಾಟ್ರಿಯಿಂದ ನಾವು ವಸ್ತುವನ್ನು ಬೆಳಗ್ತೀವಿ ಅನ್ನೋ ಹಾಗೆ ಪ್ರತ್ಯಯದಿಂದ ವಿಷಯವನ್ನು ಬೆಳಗ್ತೀವಿ, ವಿಷಯ ಸ್ವತಂತ್ರ ಅಂತ ಅನ್ಕೊಂಡ್ಬಿಟ್ಟಿದೀವಿ. ಆದ್ರೆ ಪ್ರತ್ಯಯ ಬಿಟ್ಟು ವಿಷಯವಿಲ್ಲ ನಮ್ಗೆ ಗೊತ್ತಾಗ್ತಿಲ್ಲ. ವಿಷಯವೆಲ್ಲವೂ ಪ್ರತ್ಯವೇ. ಅದು ಹೇಗೆ ತಾನೇ ತನ್ನನ್ನ ಒಳಗೆ ಹೊರಗೆ ಹೊಡ್ಕೊಂಡ್ಬಿಟ್ಟಿದೆ ಪ್ರತ್ಯಯ.
ಹೊರಗೆ ಪ್ರಪಂಚ ಒಳಗೆ ಪ್ರತ್ಯಯ ಅಂತ ಹೊಡ್ಕೊಂಡಿದೆ. ಆದ್ರೆ ಒಳಗೆ ಹೊರಗೆ ಎರಡು ಪ್ರತ್ಯವೇ ಅಂತ ನಾವು ನೋಡಿದಾಗ ಇದು ಸುಮ್ಮನೆ ಹಾಗೆ ಹೊಡ್ಕೊಂಡು ತೋರ್ತಾ ಇದೆಯಾ ಹೊರತು ನಿಜವಾಗಿ ಅದು ಅದಿಲ್ಲ. ಅಷ್ಟು ಸೇರಿ ಒಂದು ಉಂಡೆ, ಎಚ್ಚರ ಅನ್ನೋ ಒಂದು ಪ್ರತ್ಯಯ, ಸ್ವಪ್ನ ಅನ್ನೋ ಒಂದು ಪ್ರತ್ಯಯ. ಅದು ಯಾವನಿಗೆ ಗೊತ್ತಾಗುತ್ತಿದೆಯೋ ಅವನೇ ಸಾಕ್ಷಿ. ಗೊತ್ತಾಗಿಸ್ಕೊಂಡದ್ದು ದೃಶ್ಯ ಅವಸ್ಥೆ, ಅದು ತೋರಿ ಹಾರುವಂಥದ್ದು, ಅದು ಕಲ್ಪಿತ, ಪರಮಾರ್ಥವಲ್ಲ ಅನ್ನೋ ಇದನ್ನು ನಿಶ್ಚಯ ನಿಂತ್ಕೋಬೇಕು. ಅವಶ್ಯಕತೆ ಎಷ್ಟು, ಆಸೆ ಎಷ್ಟು ವಿವೇಕ ಮಾಡ್ಕೊಂಡ್ರೆ ಚೆನ್ನಾಗಿದೆ. ಆಸೆ ತುಂಬಾ ಇದೆ, ಅವಶ್ಯಕತೆ ಅಷ್ಟಿಲ್ಲ. ಕೋಟಿಗಟ್ಟಲೆ ದುಡ್ಡು ಬೇಕಂತ ಏನ್ ಮಾಡ್ತೀಯ ಅಂತ ಹೇಳಿದ್ರೆ ದಾನ ಮಾಡ್ತೀನಿ. ಯಾಕೆ ಮಾಡ್ಬೇಕು? ದಾನ ಮಾಡಬೇಡ, ದುಡ್ಡು ಬೇಡ. ಯಾರಿಗೋ ಹೆಲ್ಪ್ ಮಾಡ್ತೀರಿ, ಬಡಬಗ್ಗರಿಗೆ ಪೋಸ್ಟ್ ಬ್ಯಾಂಕ್ ಕೆಲಸ ಮಾಡ್ತೀಯ ನೀನು, ಯಾತಕ್ಕೆ ಮಾಡ್ಬೇಕು? ಪೋಸ್ಟ್ ಬ್ಯಾಂಕ್ ಕೆಲಸನೂ ಮಾಡಬೇಡ, ನೀನ್ ದಾನನೂ ಮಾಡಬೇಡ. ನಿನ್ ಪಾಡು ಭಗವಂತ ಕೊಟ್ಟಿದ್ರಲ್ಲಿ ತೃಪ್ತನಾಗಿ ಆತ್ಮವಿಚಾರ ಮಾಡು. ಸುಮ್ಮನೆ ಭ್ರಾಂತಿ ಅದು. ಯಾಗ ಮಾಡ್ತೀನಿ, ಅವ್ರಿಗೆ ಡೊನೇಷನ್ ಮಾಡ್ತೀನಿ, ಈ ಅದು ಆ ಸಂಕಲ್ಪವೂ ಬೇಡ, ಇದು ಬೇಡ. ಆರಾಮಾಗಿ ಪರಮಾತ್ಮನಿಗೆ ಗೊತ್ತು ತಾನು ಸೃಷ್ಟಿ ಮಾಡಿದ ಪ್ರಪಂಚವನ್ನು ಹೇಗೆ ಉಳಿಸ್ಕೋಬೇಕು, ಹೇಗೆ ಬೆಳೆಸ್ಕೋಬೇಕು ಅಂತ ಅವನಿಗೆ ಗೊತ್ತು. ನಾವು ಯಾಕೆ ಅದು ತಲೆ ಕೆಡಿಸ್ಕೋಬೇಕು? ಉದ್ಧಾರ ಮಾಡಿ, ಪ್ರಪಂಚ ಉದ್ಧಾರ ಮಾಡ್ತಾರಂತೆ. ನೀವು ಉದ್ಧಾರ ಆಗು ಅಂದ್ರೆ ಪ್ರಪಂಚ ಉದ್ಧಾರ ಮಾಡ್ತಾರೆ. ತಾನು ಉದ್ಧಾರ ಆಗ್ಬೇಕು ಗೊತ್ತಿಲ್ಲ ಅವನಿಗೆ, ಪ್ರಪಂಚ ಉದ್ಧಾರ ಮಾಡ್ತಾನಂತೆ. ಭ್ರಾಂತಿ. ಹೋಗೋಣ ಮುಂದಕ್ಕೆ. ಪಟಚಿತ್ರ ಬರ್ತದೆ, ಬಟ್ಟೆ ಮೇಲೆ ಬದ ಚಿತ್ರದಂತೆ ಎಚ್ಚರದ ವಾಸನೆಗೆ ಆಶ್ರಯವಾಗಿರುವ ಬುದ್ಧಿಯು ಅಲ್ಲಿ ದೃಶ್ಯವಾಗಿ ಇರುತ್ತದೆ ಅಂತ. ಆದ್ದರಿಂದ ಎಲ್ಲಿ ಸ್ವಪ್ನದಲ್ಲಿ ಇಲ್ಲೂ ಹಾಗೆ ಇರೋದು. ಆದ್ರಿಂದ ಆತ್ಮನ ಸ್ವಯಂ ಜ್ಯೋತಿ ಅಷ್ಟಕ್ಕೆ ಏನು ಬಾಧೆ ಇಲ್ಲ, ಪೀಡೆ ಇಲ್ಲ. ಆತ್ಮನು ಸ್ವಯಂ ಜ್ಯೋತಿಯಾಗಿ ತನ್ನಷ್ಟಿಗೆ ತಾನೇ ಬೆಳಗುವನಾಗಿ, ಅವಿಕ್ರಿಯನಾಗಿ, ಕೂಟಸ್ಥನಾಗಿ, ಅದ್ವಿತೀಯನಾಗಿ, ಚಿನ್ಮಾತ್ಮನಾಗಿ, ಅಖಂಡ ಪರಿಪೂರ್ಣವಾಗಿ ಏಕರೂಪನಾಗಿದ್ದಾನೆ ಅವನು. ಅವಾಗ ಹಾಗೆ ಇರೋದು. ದಟ್ ಈಸ್ ಹಿಸ್ ನೇಚರ್, ಅವರ್ ನೇಚರ್. ಹಿಸ್ ನೇಚರ್ ನಾಸಿನ ಅವರ್ ನೇಚರ್, ಅವನ್ ನೇಚರ್, ನಮ್ ನೇಚರು, ನಾವು ಹಾಗೆರೋ. ಕಿಂಚಾನ್ಯತ್ ಏನಪ್ಪಾ ಅಂತಂದ್ರೆ ಜಾಗ್ರತ್ ಸ್ವಪ್ನಯೋ ಭೂತಾನಿ ಚ, ಜಾಗ್ರತ್ ಸ್ವಪ್ನಯೋ ಭೂತಾನಿ ಚ, ಆತ್ಮಾನಂಚ ಜಾನಾತಿ ಇಮಾನಿ ಭೂತಾನಿ, ಆತ್ಮಾನಂಚ ಜಾನಾತಿ ಇಮಾನಿ ಭೂತಾನಿ, ಅಯಮಹಮಸ್ಮಿ ಅಯಮಹಮಸ್ಮಿ ಪ್ರಾಪ್ತೋ ಸತ್ಯಾಂ ಇತಿ ಪ್ರಾಪ್ತೋ ಸತ್ಯಾಂ ಪ್ರತಿಷೇಧೋ ಯುಕ್ತಸ್ಯ ಪ್ರತಿಷೇಧೋ ಯುಕ್ತಸ್ಯ ನಾಹ ಖಲ್ವಯಂ ಇತ್ಯಾದಿ. ನಾಹ ಖಲ್ವಯಂ ಇತ್ಯಾದಿ. ನೋಡಿ, ಅಷ್ಟೇ ಅಲ್ಲ, ಸುಷುಪ್ತಿಯಲ್ಲಿದ್ದಾಗ ನಾನು ಈ ಭೂತಗಳನ್ನು ನೋಡ್ತಿಲ್ಲ, ಈ ನನ್ನನ್ನು ಕಾಣುತ್ತಲಿಲ್ಲ, ಅಲ್ಲಿ ಏನನ್ನೂ ಅರಿತಿಲ್ಲ ಅಂತ ಇಂದ್ರ ಅನ್ನಲ್ಲ. ಅದ್ ಎಲ್ಲೋ ಅರಿಯೋದು ಅಂತ ಇಟ್ಕೊಂತಾನೆ ಅವನು ಅನ್ಬೇಕು. ಎಲ್ಲೂ ಅರಿಯೋದು ಅನ್ನೋದೇ ಇಲ್ಲವಾಗಿದ್ರೆ ಅಲ್ಲಿ ಏನನ್ನು ಅರಿತಿಲ್ಲ ಅಂತ ಅನ್ನೋಕೆ ಆಗ್ತಿಲ್ಲ. ಆದ್ರಿಂದ ಇಲ್ಲಿ ಜಾಗೃತಿನಲ್ಲಿ ತನ್ನನ್ನು, ತನಗೆ ಸಾಧನವಾದ ದೇಹೇಂದ್ರಿಯಗಳನ್ನು, ತನಗೆ ವಿಷಯವಾದ ಭೂತಗಳನ್ನು ಅರಿತಾ ಇದ್ದೀನಿ ಅದನ್ನು ಒಪ್ಕೊಂಡು ಇಟ್ಕೊಂಡು ಯಾವುದನ್ನು ಅಲ್ಲಿ ಕಾಣೋದಿಲ್ಲ ಸ್ವಾಮಿ ಅಂತ ಆರೋಪ ಮಾಡ್ತಾ ಇದ್ದಾನೆ. ಅಲ್ಲಿ ಕಾಣೋದಿಲ್ಲ ಅಂತ ಅಲ್ಲಿ ಅನುಭವ ಆಗಲ್ಲ. ಅಲ್ಲಿ ನನ್ನನ್ನು ನಾನು ಕಾಣ್ತಿಲ್ಲ, ಭೂತಗಳನ್ನು ಕಾಣ್ತಿಲ್ಲ, ಏನನ್ನೂ ಕಾಣ್ತಾ ಇಲ್ಲ ಅಂತ ಹಾಗೆ ಅನುಭವ ಆಗಲ್ಲ. ಅಲ್ಲೇ ಇಲ್ಲಿಂದ ಆರೋಪ ಮಾಡಿದ್ದು. ಇಲ್ಲಿ ಕಾಣೋದು ಅನ್ನೋದೇನಿದೆ ಇದನ್ನು ಒಪ್ಕೊಂಡು ಇಟ್ಕೊಂಡು ಅಲ್ಲಿ ಏನನ್ನು ಕಾಣಲ್ವಲ್ಲ, ನೋಡಲ್ವಲ್ಲ, ಮಾಡಲ್ವಲ್ಲ ಅಂತ ಅಂತಿದ್ದಾನೆ. ಅಲ್ಲಿದ್ದಾಗ ನೀವು ಕಾಣ್ತಿಲ್ಲ, ನೋಡ್ತಿಲ್ಲ, ಮಾಡ್ತಿಲ್ಲ ಅಂತ ನನ್ಗೆ ಗೊತ್ತಾಗತ್ತಾ? ಬುದ್ಧಿ ಇದೆ, ಅರ್ಥ ಆಯ್ತು ಅರ್ಥ ಆಗಲಿಲ್ಲ ಅನ್ನೋ ಹಾಗೇನೆ ಸುಷುಪ್ತಿಯಲ್ಲಿ ಹಾಗೆ ಅರ್ಥ ಆಯ್ತು ಅರ್ಥ ಆಗಲಿಲ್ಲ ಅನ್ನೋದಿಲ್ಲ. ಅಲ್ಲಿ ಬುದ್ಧಿಯೇ ಇಲ್ಲ. ಅಲ್ಲಿ ಅರ್ಥ ಆಗಲಿಲ್ಲ ಅನ್ನೋದು ಬುದ್ಧಿ ಇದ್ದು ಅರ್ಥ ಆಗಲಿಲ್ಲ ಅಂತ ಅರ್ಥ ಅಲ್ಲ. ಚೆನ್ನಾಗಿ ನೋಡು ವಾಕ್ಯ. ಏನು, ಎಚ್ಚರ ಕನಸುಗಳಲ್ಲಿ ಭೂತಗಳನ್ನು ತನ್ನನ್ನು ಅರಿತಾ ಇರ್ತಾನೆ. ಏನು ಅಂತ, ಇವುಗಳು ಭೂತಗಳು, ನಾನಿಂಥವನು ಅಂತ ಅರಿತಾ ಇರ್ತಾನೆ. ಇದು ಪ್ರಾಪ್ತವು ಸತ್ಯ, ಇದು ಪ್ರಾಪ್ತವಾಗಿರಲಾಗಿ ಇದರ ಪ್ರತಿಷೇಧವನ್ನು ಅಲ್ಲಿ ಮಾಡ್ತಿದ್ದಾನೆ. ಎಲ್ಲಿ? ಸುಷುಪ್ತಿಯಲ್ಲಿ ನನ್ನನ್ನು ಅರಿತಿಲ್ಲ, ಭೂತಗಳನ್ನು ಅರಿತಿಲ್ಲ ಅಂತ. ಇದು ನಾಹ ಖಲ್ವಯಂ ಈ ರೀತಿ ಹೇಳ್ತಾರೆ, ಕರೆಕ್ಟ್ ಆಗತ್ತೆ. ಎಲ್ಲೂ ಅರಿಯೋದು ಅನ್ನೋದೇ ಇಲ್ಲ, ಎಲ್ಲೂ ವಿಷಯ ಇಲ್ಲ ಅಂದ್ರೆ ಅಲ್ಲ ಅದನ್ನು ನಿಷೇಧ ಮಾಡೋದು ಅರ್ಥ ಇಲ್ಲ. ತಥಾ ತಥಾ ಚೇತನಸ್ಯೈವ ಅವಿದ್ಯಾನಿಮಿತ್ತಯೋಃ ಶರೀರತ್ವೇ ಸತಿ ಸಶರೀರತ್ವೇ ಸತಿ ಪ್ರಿಯಾಪ್ರಿಯಯೋಃ ನಾಸ್ತಿ ಇತ್ಯುಕ್ತ್ವಾ ವಹತರ್ನಾಸ್ತಿ ಇತ್ಯುಕ್ತ್ವಾ ತಸ್ಯೈವ ಅಶರೀರಸ್ಯ ಸತಃ ವಿದ್ಯಾಯಾಂ ಸತ್ಯಾಂ ಸಶರೀರತ್ವೇ ಪ್ರಾಪ್ತಯೋಃ ಪ್ರತಿಷೇಧೋ ಯುಕ್ತಃ ಶರೀರಂ ವಾ ವಸಂತನ್ನ ಪ್ರಿಯಾಪ್ರಿಯೇ
ಸ್ಪೃಶತಃ. ಶರೀರಂ ವಾ ವದಂತನ್ನ ಪ್ರಿಯ ಪ್ರಿಯೇ ಸ್ಪೃಶತಃ ಇತಿ. ಈ ಚೇತನನಾಗಿರ್ತಕ್ಕಂತಹ ಆತ್ಮನಿಗೇನೆಯೇ ಚೇತನಸ್ಯೈವ ಏನೋ ಕಾಲ ಏನ್ ಹೇಳ್ತಾ ಇದೆ, ಅವನಿಗೇನೇ ತೋರ್ತಾ ಇದೆ ಅವಿದ್ಯೆಯಿಂದ. ಯಾವುದೋ ಅವಿದ್ಯಾ ನಿಮಿತ್ತವಾಗಿ ಸಶರೀರತೆ ಉಂಟಾಗಿ ಪ್ರಿಯಾಪ್ರಿಯಗಳು ಚೇತನದ ಆತ್ಮನಿಗೆ ತೋರ್ತಾ ಇದೆ. ಯಾವಾಗ? ಅವಿದ್ಯಾ ನಿಮಿತ್ತವಾಗಿ ಶರೀರ ನಾನಾದಾಗ. ಅದಾಗಬೇಕು. ಅವಿದ್ಯಾ ನಿಮಿತ್ತವಾಗಿರುವ ಪ್ರಿಯಾಪ್ರಿಯಗಳು ಸಶರೀರತ್ವೇ ಸತಿ. ಶರೀರೇಣ ಸಾವರ್ತತೆ ಸಶರೀರಸ್ಯ ಭಾವ ಸ್ವಶರೀರತ್ವಂ ತಸ್ಮಿನ್. ಶರೀರೇಂದ್ರಿಯಗಳು ಕೂಡಿಕೊಂಡವನಾದಾಗ ಅವಿದ್ಯಾ ನಿಮಿತ್ತವಾದ ಪ್ರಿಯಾಪ್ರಿಯಗಳು ಚೇತನಕ್ಕೇ ಆಗತ್ತೆ. ಅದು ಅಪಹತಿನೇ ಅವರ ಹೊರತ ತಪ್ಪಿದ್ದಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅವನಿಗೇನೆಯೇ ಚೇತನಾದ ಆತ್ಮನಿಗೇನೆಯೇ ವಿದ್ಯೆ ಅಂತ ಉಂಟಾಯಿತು, ಆತ್ಮಜ್ಞಾನ ಉಂಟಾಯಿತು. ಓ, ನಾನು ಅವಿವೇಕದಿಂದ ದೇಹೇಂದ್ರಿಯಮನೋಬುದ್ಧಿಗಳನ್ನು ನಾನು ಅನ್ಕೊಂಡ್ಬಿಟ್ಟು ಸಶರೀರ ಅಂದ್ಕೊಂಡು ಪ್ರಿಯಾಪ್ರಿಯ ಸಿಕ್ಕಾಕೊಂಡ್ಬಿಟ್ಟಿದ್ದೆ. ನಿಜವಾಗಿ ನಾನು ಸಶರೀರನಲ್ಲ, ಅಶರೀರನು, ದೇಹೇಂದ್ರಿಯ ಮನೋಬುದ್ಧಿ ಸಂಬಂಧವಿಲ್ಲದವನು ಅಂತ ಅನ್ಕೊಂಡಾಗ ಅವಾಗ ಅಶರೀರನಾಗಿರ್ತಕ್ಕ ಅವನಿಗೆ ವಿದ್ಯೆ ಉತ್ಪತ್ತಿ. ವಿದ್ಯಾಯಾಂ ಸತ್ಯಾಂ, ವಿದ್ಯೆನೇನೋ ಆತ್ಮಜ್ಞಾನ, ತತ್ವಜ್ಞಾನ, ಪರಮಾರ್ಥ ಜ್ಞಾನ, ಅದ್ವೈತ ಜ್ಞಾನ, ಸ್ವರೂಪ ಜ್ಞಾನ. ಅಲ್ಲಿ ತಾನಿಂಥವನು ಅಂತ ಅಯಮಹಮಸ್ಮಿ ಪರಂ ಬ್ರಹ್ಮ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವ ಸರ್ವ ದುಃಖ ವಿದುರ್ಮುಕ್ತ ಚೈತನ್ಯಾತ್ಮಕೋಹಂ ಅಂತ ಆ ಸ್ಪಷ್ಟವಾಗಿ ಆ ಸ್ವರೂಪದ ನೆಲೆ ನಿಂತು ಗೊತ್ಮಾಕೊಂಡ ಅಂತ ಆದ್ರೆ ಸಶರೀರತ್ವಾಗಿ ಪ್ರಾಪ್ತವಾಗಿರುವ ಆ ಪ್ರಿಯಾಪ್ರಿಯಗಳ ಪರಿಷೇಧ ಮಾಡುದು ಹೊಂದತ್ತೆ ಅವನಿಗೆ. ಮುಂಚೆ ಸಶರೀರನಾಗಿದ್ದಾಗ ಬಂದಿತ್ತಲ್ಲ ಪ್ರಿಯಾಪ್ರಿಯಗಳ ಪ್ರಾಪ್ತಿ, ಅವುಗಳು ವಿದ್ಯೆ ಉಂಟಾದ ಮೇಲೆ ಅದಿಲ್ಲ ಕಣಪ್ಪ ಅಂತ ಅಲ್ಲುಗಳೆಯುವುದು ಅನ್ನೋದು ಅವನು ಹೊಂದತ್ತೆ. ಅಶರೀರನಾಗಿದ್ದುಕೊಂಡಂತ ಅವನಿಗೆ ಪ್ರಿಯಾಪ್ರಿಯಗಳ ಬಾಧೆ ಇಲ್ಲ, ಪೀಡೆ ಇಲ್ಲ ಅಂತ. ಏಕಶ್ಚ ಆತ್ಮ ಸ್ವಪ್ನಬುದ್ಧಾಂತಯೋಃ ಮಹಾಮತ್ಸ್ಯವದ್ ಅಸಂಗಃ ಸಂಚರತೀತಿ ಶ್ರುತ್ಯಂತರೇ ಸಿದ್ಧಂ. ಬೃಹದಾರಣ್ಯಕದಲ್ಲಿ ತದ್ಯಥಾ ಮಹಾಮತ್ಸ್ಯಃ ಉಭಯ ಕೂಲೆ ಅನುಸಂಚರತಿ ಇಮಿಂಚ ಅಮುಂಚ. ನಾದಿಯೇನ ಸೋತಸ ಆಹಾರ್ಯ ಅಂತಾರೆ. ಭಾರೀ ಪ್ರವಾಹ ಇದ್ರು ಕೂಡ ದೊಡ್ಡ ಮೀನು ಆ ಪ್ರವಾಹಕ್ಕೆ ಸಿಕ್ಕಾಕೊಂಡಿರುವಂಥ ಮೀನು ಸ್ವಚ್ಛಂದವಾಗಿ ಎರಡು ದಡಕ್ಕೂ ಹೇಗೆ ಓಡಾಡುತ್ತದೆಯೋ ಅದೇ ರೀತಿ ಆತ್ಮನು ಸ್ವಪ್ರಾಂತಂ ಜಾಗರಿತ ಅಂತಂಚ. ಸ್ವಪ್ರಸ್ಥಕ್ಕೂ ಜಾಗ ಓಡಾಡ್ತಾ ಇರ್ತಾನೆ. ಸ್ವಪ್ನಕ್ಕೂ ಅಂಟ್ಕೊಂಡಿಲ್ಲ, ಎಚ್ಚರಕ್ಕೂ ಅಂಟ್ಕೊಂಡಿಲ್ಲ. ಅವನು ಸ್ವಪ್ನಕ್ಕೆ ಎಚ್ಚರಕ್ಕೆ ಅಂಟ್ಕೊಳ್ಳದೆ ಇದ್ಮೇಲೆ ಈ ಎಚ್ಚರದ ಒಳಗಿನ ಸುಖ ದುಃಖಗಳಿಗೆ ಅಂಟ್ಕೊಂಡಿಲ್ಲ, ಇಲ್ಲಿನ ಯಾವುದೇ ವಿಕಾರಕ್ಕೆ ಅಂಟ್ಕೊಂಡಿಲ್ಲ ಅಂತ ಹೇಳಲೇಬೇಕಾಗಿಲ್ಲ. ಇಡೀ ಅವಸ್ಥೆಗೆ ಅಂಟ್ಕೊಂಡಿಲ್ಲ ಅಂದಮೇಲೆ ಅವಸ್ಥೆ ಒಳಗಿನ ನೆಂಟರಿಷ್ಟರಿಗೆ ಅಂಟ್ಕೊಂಡಿಲ್ಲ, ಪದಾರ್ಥಗಳಿಗೆ ಅಂಟ್ಕೊಂಡಿಲ್ಲ, ತನ್ನಿಮಿತ್ತವಾಗಿ ಉಂಟಾಗುವ ಸುಖ ದುಃಖಗಳಿಗೆ ಅಂಟ್ಕೊಂಡಿಲ್ಲ ಅಂತ ಬೇರೆ ಹೇಳ್ಬೇಕಾ? ಅವಸ್ಥೆಗೆ ಅಂಟ್ಕೊಳ್ಳದೆ ಇದ್ದವನು ಅವಸ್ಥೆ ಒಳಗಿನ ಪದಾರ್ಥಕ್ಕೆ, ಪದಾರ್ಥದಿಂದ ಆಗುವ ಸುಖ ದುಃಖಾದಿಗಳಿಗೆ, ರಾಗದ್ವೇಷಾದಿಗಳಿಗೆ ಅದೇ ಅಂಟ್ಕೊಳ್ತಾನೆ. ಅಂಟುಕೊಳ್ಳದವನು. ಆದರೂ ಸುಮ್ಮನೆ ಹೇಳ್ತೀರಾ, ನಿಮಗೂ ಆಗತ್ತೆ. ಕೆರ್ಕೊಳ್ಳೋಲ್ಲ, ತಲೆ ಕೆರ್ಕೊಳ್ಳೋಲ್ಲ. ಅಯ್ಯ, ನೀ ಕೆರ್ಕೊಂಡೆ ನಿನ್ ಬುದ್ಧಿ, ನೀನ್ ನೋಡ್ತಿರೋದು. ನನ್ನ ಅನುಭವ ನಾನು ಕೆರ್ಕೊಳ್ಳೋವಲ್ಲ, ಕಟ್ತವೂ ಇಲ್ಲ, ಯಾವುದೂ ಇಲ್ಲ. ಮತ್ತೆ ಕೆರ್ಕೊಂಡೆ ನೀ ನೋಡ್ತಾ ಇರೋ ನೀನು ಹೇಳ್ತಿರೋದು ನಂಗೆ ಆಗಿದೆನಾ? ದೇಹ ಅದರ ತನ್ನ ಒಂದು ರಿಯಾಕ್ಟ್ ಮಾಡಿಯೇ ಮಾಡುತ್ತೆ. ದೇಹಗೆ ಜ್ಞಾನಿಗೂ ಬರೆ ಹಾಕಿದ್ರೆ ಸುಟ್ಟು ಹೋಗುತ್ತಪ್ಪ. ಜ್ಞಾನಿ ಬೆನ್ ಮೇಲೆ ಬೆರೆ ಹಾಕಿದ್ರೆ ಇದಾಗಲ್ಲ, ಉರಿ ಆಗಲ್ಲ, ಸುಟ್ಟೋಗಲ್ಲ. ಮತ್ತೆ ಜ್ಞಾನಿಗೂ ಉರಿ ಆಗತ್ತ ಅಂತ ಹೇಳಿದ್ರೆ ಶರೀರಕ್ಕೆ ಉರಿ ಆಗತ್ತೆಪ್ಪ. ಅದನ್ನ ವಿಕಾರನ ಆಗ್ತಾನೋ ಆಗಲ್ಲ ಅಂತ ಅವನಿಗೆ ಗೊತ್ತು. ನೀನ್ ತರ್ಕ ಮಾಡಕ್ ಬರಲ್ಲ. ಹಾಗೆ ಈ ವಾಕ್ಯ ಗಟ್ ಮಾಡ್ರಿ. ಏಕಶ್ಚ ಆತ್ಮ, ಒಬ್ಬನೇ ಆತ್ಮನು ಎಲ್ಲಿ ಅವಸ್ಥಾತ್ರಯ ಸಂಚಾರಿ. ಈಗ ಅವನ ಸಂಚಾರ ಮಾಡಲ್ಲ, ಅವಸ್ಥಾತ್ರಯ ಇವನ ಮುಂದೆ ಸಂಚಾರ ಮಾಡತ್ತೆ. ಇವನು ಸ್ಕ್ರೀನ್ ತರಹ ಏಕರೂಪಾಗಿರ್ತಾರೆ. ಇವನ ಮುಂದೆ ಎಚ್ಚರ ಅಡಗತ್ತೆ, ಇವನ ಮುಂದೆ ಕನಸು ತೋರುತ್ತೆ ಅಡಗತ್ತೆ. ಇವನಾಗಿರ್ತಾನೆ. ಅದಕ್ಕೆ ಸುಷುಪ್ತಿ ಅಂತ ಹೆಸರು ಕೊಟ್ರಿ. ನೀವು ಕೊಟ್ಟರು ಹೆಸರು ಏನಂತ? ಅವನಾಗೆ ಇದ್ದೆ, ಅದಕ್ಕೆ ಸುಷುಪ್ತಿ ಅಂತ ಹೆಸರು. ಅವನ ಮುಂದೆ ಏನೋ ಸ್ಥೂಲ ಪ್ರಪಂಚ ತೋರ್ಕೊಂಡ್ರೆ ಎಚ್ಚರ ಅಂತ ಹೆಸರು, ವಾಸನಾಮಯ ಪ್ರಪಂಚ ತೋರ್ಕೊಂಡ್ರೆ ಕನಸು ಅಂತ ನೀವು ಕೊಟ್ಟ ಹೆಸರನ್ನು ಅಕ್ಸೆಪ್ಟ್ ಮಾಡ್ಕೊಂಡು ಶ್ರುತಿ ಸತ್ಯ ತಿಳಿಸ್ಕೊಳಕೋಸ್ಕರವಾಗಿ ಪ್ರಕ್ರಿಯೆ ಮಾಡ್ಕೊಳ್ತಾ ಇದೆ ಅವಸ್ಥಾತ್ರಯವನ್ನ. ಈಗ ಹೇಳಿದ್ರೆ ಎಲ್ಲವೂ ಸೂಕ್ಷ್ಮವೇ, ಎಲ್ಲವೂ ಸ್ಥೂಲವೇ. ಆತ್ಮನಿಂದ ಇರೋದು ಯಾವ ಸ್ಥೂಲ ಯಾವ ಸೂಕ್ಷ್ಮ ಕೇಳಿದ್ರೆ ಇಲ್ಲದದು. ಒಬ್ಬನೇ ಆತ್ಮ
ಜ್ಞಾನಿಗೆ ಸುಖ ದುಃಖ ಅಂತ ಹೇಳುವಾಗ ನಾವು ಜ್ಞಾನಿಯ ಶರೀರವನ್ನ ಜ್ಞಾನಿ ಅಂತ ಅನ್ಕೊಂಡ್ಬಿಟ್ಟಿದೀವಿ, ಅದಕ್ಕೆ ಹೇಳ್ತಾ ಇದೀವಿ ಅಷ್ಟೇ. ಕರೆಕ್ಟ್. ಶರೀರ ಅಂತ ಹೇಳ್ತೀವಿ, ಜ್ಞಾನಿನೇ ಶರೀರವಲ್ಲ. ದೇಹೇಂದ್ರಿಯಾದಿಷು ದೇಹೇಂದ್ರಿಯಾಣ ವಿದ್ವತ್ತ. ದೇಹೇಂದ್ರಿಯಾದಿಗಳಿಗೆ ವಿದ್ವತ್ತ ಅಲ್ಲ, ವಿದ್ವತ್ವ ಅನ್ನೋದು ಆತ್ಮ ಸ್ವರೂಪಕ್ಕೆ. ಅವನಿಗೆ ಯಾಕೆ ಬೇಡ ಬಿಡು ಬಿಡು ಬಿಟ್ಟು ಅದ್ಯಾಕೆ ಬೇಡ. ಆಗಲಿ ಬುದ್ಧಾಂತ, ಅದು ಸ್ವಪ್ನ ಅಂತ, ಅದ ಮಧ್ಯ ಅಂತ. ಸ್ವಪ್ನ ಮಧ್ಯ, ಜಾಗೃತ ಮಧ್ಯ, ಈ ಎರಡರಲ್ಲೂ ಆತ್ಮನು ಮಹಾಮತ್ಸ್ಯ ಹೇಗೆ ಎರಡು ಜಡಕ್ಕೂ ಓಡಾಡ್ತೋ, ಆತ್ಮ ಎರಡಕ್ಕೂ ಅಂಟಿಕೊಳ್ಳದೆ, ಎರಡಕ್ಕೂ ಸಾಕ್ಷಿಯಾಗಿ, ಎರಡಕ್ಕಿಂತ ವ್ಯತಿರಿಕ್ತನಾಗಿ ಈ ತಾನೇ ಎರಡಕ್ಕೆ ತೋರ್ತಾ ಇದ್ದಾನೆ. ನಾನು ಆಶ್ಚರ್ಯ ಅಂದ್ರೆ ಈ ಅವಸ್ಥೆಯು ಅವನನ್ನು ಬಿಟ್ಟಿಲ್ಲ, ಅವನಿಗೆ ಅವಸ್ಥೆ ಅಂತ ಹೆಸರು, ಅವನಲ್ಲೇ ಈ ಅವಸ್ಥೆ ಕಲ್ಪಿತವಾಗಿರೋದು, ಅವನನ್ನು ಇಟ್ಕೊಂಡೇ ತೋರ್ತಾ ಇದೆ, ಅವನಲ್ಲೇ ಅಡಗ್ತಾ ಇದೆ, ಅವನೇ ಇದಕ್ಕೆ ಆಧಾರವಾಗಿದ್ದಾನೆ, ಅವನೇ ಈ ರೂಪ ತೋರ್ತಾ ಇದ್ದಾನೆ. ಅಲ್ಲಿ ಅವನಿಗೆ ಗೊತ್ತಾಗೋವರೆಗೂ ಇದು ಗೊತ್ತಾಗೋದಿಲ್ಲ. ಯಾವಾಗ ಅವನ ಸ್ವರೂಪ ಗೊತ್ತಾಯಿತೋ ಗೊತ್ತಾಗುತ್ತಲೇ ಹರರೇ ಎಲ್ಲ ಅವಸ್ಥೆಯಾಗಿಯೂ ಅವಸ್ಥಾಂತರ್ವೃತ್ತಿಯಾದ ಪದಾರ್ಥವಾಗಿಯೂ ಸಮಸ್ತವಾಗಿ ನಾನೇ ತೋರ್ತಾ ಇರೋದು, ನನ್ನಗಿಂತ ಬೇರೆಯಾಗಿ ಈ ಜಗತ್ತಲ್ಲಿ ಏನೇನೂ ಇಲ್ಲ ಅಂಥೇಳಿ ನಿಂತ್ಬಿಡ್ತಾರೆ. ಅಂಥ ಅನುಭವ ಅನ್ನೋದು ಆ ಬ್ರಹ್ಮಾತ್ಮ ಅನುಭವ ಇದೆಯಲ್ಲ, ಆ ಅನುಭವ ಆಗುತ್ತಲೇ ಕೃತಕೃತ್ಯತೆ ಬಂದ್ಬಿಡುತ್ತೆ ಅವನಿಗೆ, ಕೃತಾರ್ಥರಾಗ್ಬಿಡ್ತಾರೆ. ಸ್ವಪ್ನ ಬುದ್ಧ ಅಂತ ಎರಡರಲ್ಲೂ ಮಹಾಮತ್ಸ್ಯದಂತೆಯೇ ಅಸಂಗನಾಗಿ ಅಂಟುಕೊಳ್ಳದೆ ಓಡಾಡುತ್ತಾ ಇರ್ತಾನೆ ಅಂತ ಹೇಳಿ ಬೃಹದಾರಣ್ಯಕ ಶ್ರುತಿಯು ಕೂಡ ಈ ರೀತಿ ಇದನ್ನ ಪರಾಮರ್ಶೆ ಮಾಡ್ತಾ ಇರೋದ್ರಿಂದ ಆತ್ಮನು ಯಾವಾಗಲೂ ಸದಾ ಏಕರೂಪನು. ಈಗ ಯಚ್ಚೋಕ್ತಂ ಸಂಪ್ರಸಾದಃ ಶರೀರಾತ್ ಸಮುತ್ಥಾಯ ಯಸ್ಮಿನ್ ಸ್ತ್ರೀಯಾದಿಭಿಃ ರಮಮಾಣೋ ಭವತಿ ಸೋऽನ್ಯಃ ಸಂಪ್ರಸಾದಾತ್ ಅಧಿಕರಣ ನಿರ್ದಿಷ್ಟಃ ಉತ್ತಮಃ ಪುರುಷಃ ಇತಿ ತದಪ್ಯಸತ್ ಅಂತ ಹೇಳಿದ್ದ ಪೂರ್ವಪಕ್ಷಿ. ಏನು ಸಂಪ್ರಸಾದಃ ಅಸ್ಮಾತ್ ಶರೀರಾತ್ ಸಮುತ್ಥಾಯ ಪರಂ ಜ್ಯೋತಿರ್ಮ ಸಂಪದ್ಯ ವಾಕ್ಯ ಇದೆಯಲ್ಲ, ಈ ಶಂಪ್ರಸಾದನು ಅಂದ್ರೆ ಜೀವನು ಶರೀರ ಬಿಟ್ಟದ್ದು ಎಲ್ಲಿ ಅಂದ್ರೆ ಯಾವ ಬ್ರಹ್ಮಲೋಕದಲ್ಲಿ ಸ್ತ್ರೀಯಾದಿಗಳನ್ನೇ ಓಡಾಡ್ತಾ ಇರ್ತಾನೋ ಅಂತ. ಅದು ಸಗುಣ ಬ್ರಹ್ಮೋಪಾಸನೆ ಫಲ. ಅದು ಇಲ್ಲಿಂದ ಅಲ್ಲ, ಪೂರ್ವಪಕ್ಷಿ ಅದನ್ನು ಇದನ್ನು ಮಿಕ್ಸಪ್ ಮಾಡ್ಕೊಂಡ್ಬಿಟ್ಟ. ಸಗುಣ ಬ್ರಹ್ಮೋಪಾಸಕನಿಗೆ ಯಾವ ವಿಭೂತಿಯನ್ನು ಹೇಳಿದೆ ಬ್ರಹ್ಮಲೋಕದಲ್ಲಿ, ಅದನ್ನು ಈ ಜ್ಞಾನಿಗೂ ಮುಕ್ತನಿಗೂ ಉಂಟು ಅಂತ ಹೇಳಿ ಇಟ್ಕೊಂಡು ಸ್ತ್ರೀಯಾದಿಗಳನ್ನೇ ರಮಿಸ್ತಾ ಇರ್ತಾನೋ ಆ ತುರಿಯನು ಸಂಪ್ರಸಾದನಿಗಿಂತ ಬೇರೆ, ಅವನಲ್ಲಿ ಅಧಿಕರಣವಾಗಿ ಆ ಸಂಪ್ರಸಾದನಲ್ಲಿ ಈ ತಿಳಿಸಿದ ಉತ್ತಮ ಪುರುಷನು ಎಂದು ಪೂರ್ವಪಕ್ಷದಲ್ಲಿ ಹೇಳಿತ್ತಲ್ಲ, ಅದಲ್ಲ, ತದಪ್ಯಸತ ಸರಿಯಲ್ಲ. ಆ ಸಂಪ್ರಸಾದನಲ್ಲಿ ಸ್ತ್ರೀಯಾದಿಗಳು ಓಡಾಡ್ತಾ ಇರ್ತಾನೆ ಅಂತ ಅರ್ಥ ಅಲ್ಲ. ಏಕೆಂದರೆ ಚತುರ್ಥೇಪಿ ಪರ್ಯಾಯೇ ಏತನ್ವೇವತೆ ಇತಿ ವಚನ ನಾಲ್ಕನೇ ಪರ್ಯಾಯದಲ್ಲಿ ಇವನನ್ನೇ ಮತ್ತೆ ಹೇಳ್ತೀನಿ ಕೊಡೋ ದೇವೇಂದ್ರ ಭಗವನ್ ಏತನ್ವೇವತೆ ಭೂಯೋ ವ್ಯಾಖ್ಯಾಸ್ಯಾಮಿ. ಮೊದಲನೇ ಪರ್ಯಾಯದಲ್ಲಿ ಯಾವನ್ನ ಹೇಳಿದ್ನೋ ಅವನನ್ನೇ, ಎರಡನೇ ಮೂರನೇ ಪರ್ಯಾಯದಲ್ಲೂ ನಾಲ್ಕನೇ ಪರ್ಯಾಯದಲ್ಲೂ ಅವನನ್ನೇ ಹೇಳ್ತೀನಿ ಅಂತ ಹೇಳಿ ಸುಷುಪ್ತಿನಲ್ಲಿ ತುರಿಯದ ಸಂಪ್ರಸಾದ ಬೇರೆ, ವಿಶ್ವ ತೇಜಸ ಪ್ರಾಜ್ಞ ಬೇರೆ ಅಂತ ಅರ್ಥ ಮಾಡ್ಬಿಟ್ಟ ಅವನು. ಅಲ್ಲಿ ಆ ಸಂಪ್ರಸಾದದಲ್ಲಿ ಸ್ತ್ರೀಯಾದಿಗಳನ್ನೇ ಓಡಾಟ ಉಂಟು ಅರ್ಥ ಮಾಡ್ತಾ ಇದ್ದಾನೆ. ಹಾಗಲ್ಲ, ನಾಲ್ಕನೇ ಪರ್ಯಾಯದಲ್ಲಿ ಯಾವನನ್ನು ಸಂಪ್ರಸಾದ ತುರಿಯ ಅಂತ ಹೇಳ್ತೋ ಅವನನ್ನೇ ಮೊದಲನೇ ಮೂರನೇ ಪರ್ಯಾಯದಲ್ಲೂ ಅವನನ್ನೇ ಹೇಳಿರೋದು ಅಂಥೇಳಿ ಈ ರೀತಿ ಹೇಳೋದ್ರಿಂದ ಅವನು ಬೇರೆ ಅಲ್ಲ. ಯದಿ ತಥೋ ಅನ್ಯೋ ಅಭಿಪ್ರೇತ ಸ್ಯಾತ್ ಪೂರ್ವವದೇತನ್ವೇವತೆ ಇತಿ ನ ಬ್ರೂಯಾನ್ ಮೃಷಾ ಪ್ರಜಾಪತಿಃ. ಸಂಪ್ರಸಾದ ಬೇರೆ ಆಗ್ಬಿಟ್ಟಿದ್ರೆ ಯಾರಿಗಿಂತ, ಈ ಅಕ್ಷಿ ಪುರುಷನಿಗಿಂತಲೂ ಸ್ವಪ್ನ ಪುರುಷನಿಗಿಂತಲೂ ಸುಷುಪ್ತಾತ್ಮನಿಗಿಂತಲೂ ಬೇರೆಯವನಾದವನಾಗ್ಬಿಟ್ಟಿದ್ರೆ ಸಂಪ್ರಸಾದನೆಂಬುವಾತನು ಅವನು ಬೇರೆ, ಅವನಲ್ಲಿ ಸ್ತ್ರೀಯಾದಿಗಳನ್ನೇ ಓಡಾಟ ಇರುತ್ತೆ ಅಂತ ಹಾಗೇನಾದ್ರು ಬಿಟ್ಟಿದ್ರೆ ಅವಾಗ ಹಿಂದಿನ ಪರ್ಯಾಯದಲ್ಲಿ ಹೇಗೆ ಏತನ್ವೇವತೆ ಭೂಯೋನು ವ್ಯಾಖ್ಯಾಸ್ಯಾಮ ಹೇಳಿದ್ನೋ, ಈ ನಾಲ್ಕನೇ ಪರ್ಯಾಯದಲ್ಲೂ ಏತನ್ವೇವತೆ ಅಂತ ಹೇಳಿ ಸುಳ್ಳುಳ್ಳಾಗಿ ಪ್ರಜಾಪತಿ ಹೇಳಬಾರ್ದಾಗಿತ್ತು. ಅವಾಗ ಸುಳ್ಳಾಗಿ ಹೇಳಿದ್ದು ಅವನ್ನೇ ಹೇಳ್ತೀನಿ ಅಂತ ಹೇಳಿ ತಪ್ಪಾಗ್ತಿತ್ತು, ಹಾಗೆ ಹೇಳಬಾರ್ದಾಗಿತ್ತು. ಅದು ಹೇಳಿದ್ದಾರೆ. ನಮ್ಮಂತೆಯೋ ಏನೋ ನೋಡ್ಸಿರ್ತಾರೆ ಕೋತಿ ಇವನೊಬ್ಬ ಒಂದು ನೋಡದ ಮಾಡದ ಅರ್ಥ ಆಗ್ಲಿಲ್ಲ ಅಂದೆ. ಅಲ್ಲ, ಅಲ್ಲಿ ಸಂಪ್ರಸಾದ ಬೇರೆ ಮಾಡ್ಬಿಟ್ಟಿದ್ದಾರೆ ಪೂರ್ವಪಕ್ಷಿ.
ಈ ಜಾಗೃತ ಪುರುಷ ಬೇರೆ, ಸ್ವಪ್ನ ಪುರುಷ ಬೇರೆ, ಸುಷುಪ್ತಾತ್ಮ ಬೇರೆ, ಸಂಪ್ರಸಾದ ತುರಿಯ ಇದಾರಲ್ಲ ಅವನು ಬೇರೆ. ಅವನು ಬ್ರಹ್ಮಲೋಕದಲ್ಲಿ ಸ್ತ್ರೀಗಳನ್ನೇ ಓಡಾಡ್ತಾ ಇರ್ತಾನೆ ಅಂತ ಅವನು ಅರ್ಥ ಮಾಡಿದ್ದಾನೆ. ಇಲ್ಲ ಮಹಾರಾಯ, ಇವನೇ ಸಂಪ್ರಸಾದ. ಅಕ್ಷಿ ಪುರುಷೋ ದೃಶ್ಯತೆ ದೃಷ್ಟವಾಗಿರೋನೇ ಸಂಪ್ರಸಾದ. ಸ್ವಪ್ನದಲ್ಲಿ ಹೋಗ್ತಾ ಇರೋ ಅವನೇ ಸಂಪ್ರಸಾದ. ಸುಷುಪ್ತಾತ್ಮನೇ ಸಂಪ್ರಸಾದ. ಅವನನ್ನು ಕೇವಲ ರೂಪದಿಂದ ಸಂಪ್ರಸಾದ ಅಂತ ಅಲ್ಲಿ ಹೇಳಿದೆ ಹೊರತು ಅವನು ತುರಿಯ ನಾಲ್ಕನೇ ಇನ್ನು ಬೇರೆ ಅಲ್ಲ. ಅವನು ಈ ಮೂರರಿಗಿಂತ ಬೇರೆ ಅಲ್ಲ. ಅವನು ಹಾಗೆ ಬೇರೆ ಆಗ್ಬಿಟ್ಟಿದ್ರೆ ಇವನನ್ನೇ ಹೇಳ್ತೀನಿ ಕಣಪ್ಪ ಅಂತ ಹೇಳಿ ಸುಳ್ಳುಳ್ಳಾಗಿ ಹೇಳ್ಬಿಟ್ಟ ಅಂತ ಆಗ್ಬಿಡ್ತಿತ್ತು ಪ್ರಜಾಪತಿ. ಇವನನ್ನೇ ಹೇಳ್ತೀನಿ ಯಾಕೆ ಹೇಳ್ಬೇಕು? ಅವಾಗ ಬೇರೆ ಆಗಿದ್ರೆ ಸಂಪ್ರಸಾದನು ಈ ಮೂರಾತ್ಮರಿಗಿಂತ ಬೇರೆ ಆಗಿದ್ರೆ ಇವನನ್ನೇ ಮಚ್ಚ ಹೇಳ್ತೀನಿ ಅಂತ ಯಾಕೆ ಹೇಳ್ಬೇಕು? ಅವಾಗ ಸುಳ್ಳಾಗಲ್ವ? ಅವಾಗ ಸುಳ್ಳು ಹೇಳ್ಬಿಡ್ತಂಗ ಇದು. ತುರಿಯಾತ್ಮ ಸ್ತ್ರೀಯರೊಡನೆ ಓಡಾಡ್ತಿರ್ತಾನೆ ಅನ್ನೋದು ಹೇಗ್ ಹೊಂದುತ್ತೆ? ಅವನು ಅರ್ಥ ಮಾಡ್ತಾನೆ. ಅಲ್ಲಿ ಬ್ರಹ್ಮಲೋಕದಲ್ಲಿ ಅಲ್ಲಿ ವರ್ಣನೆ ಮಾಡಿದೆಯಲ್ಲ ದಾರೋಪಾಸನೆಯಲ್ಲಿ, ಅದು ಇವನಿಗೆ ಈಗ ಲಿಂಕ್ ಮಾಡ್ತಾ ಇದ್ದಾನೆ. ಈ ತುರಿಯಾತ್ಮನಿಗೆ ಉಪಾಸನೆ ತುರಿಯಾತ್ಮ ಅಲ್ಲ, ಹಿರಣ್ಯಗರ್ಭ ಅಲ್ವಾ? ಹೌದು, ಪೂರ್ವ ಪಕ್ಷಿ ಯಾಕೆ ಮಾಡ್ತಿದ್ದಾನೆ? ಪೂರ್ವ ಪಕ್ಷಿ ಆ ತುರಿಯಾತ್ಮನಿಗೆ ಸ್ತ್ರೀಯಾದಿಗಳನ್ನೇ ಓಡಾಟ ಉಂಟು ಅರ್ಥ ಮಾಡಿ ಅಲ್ಲಿ ಹಿಂದೆ ಹೇಳಿದ ತುರಿಯಾತ್ಮನ್ನೇ ತಪ್ಪಾಗಿ ತಿಳ್ಕೊತಾ ಇದ್ದಾನೆ. ತುರಿಯಾತ್ಮನ್ನೇ ತಪ್ಪಾಗಿ ತಿಳ್ಕೊತಾ ಇದ್ದಾನೆ. ತುರಿಯಾತ್ಮ ಬೇರೆ ಅನ್ಕೊಂಡ್ಬಿಟ್ಟಿದ್ದಾನೆ. ಇವನನ್ನೇ ತುರಿಯಾತ್ಮ ಅಂತ ಹೇಳ್ತಾ ಇರೋದು ಗೊತ್ತಾಗ್ತಿಲ್ಲ. ಅದನ್ನೇ ಹೇಳ್ತಾರೆ ಭಾಷೆಕಾರರು. ಏತಂತೇವತೆ ಅಂತ ಹೇಳ್ತಾ ಅವನನ್ನೇ ತುರಿಯಾತ್ಮ ಅಂತ ಹೇಳ್ತಾ ಇರೋದ್ರಿಂದ ಅವ್ನು ಬೇರೆ ಆಗಿದ್ರೆ ಪ್ರಜಾಪತಿ ಸುಳ್ಳು ಹೇಳ್ದ ಅಂತ ಆಗ್ಬಿಡತ್ತೆ. ನಬ್ರೂಯ ಮೃಷಾ ಪ್ರಜಾಪತಿ ಕಿಂಚಾನ್ಯತ್ ತೇಜೋಬನ್ನಾದೀನಾಂ ಸ್ರಷ್ಟುಸ್ತತಃ ತೇಜೋಬನ್ನಾದೀನಾಂ ಸ್ರಷ್ಟುಸ್ತತಃ ವಿಕಾರ ದೇಹ ಶೃಂಗೇ ಪ್ರವೇಶಂ ದರ್ಶಯಿತ್ವಾ ಸವಿಕಾರದೇಹಶೃಂಗೇ ಪ್ರವೇಶಂ ದರ್ಶಯಿತ್ವಾ ಪ್ರವಿಷ್ಟಾಯ ತತ್ವಮಸೀತ್ಯುಪದೇಶಃ ಪುನಸ್ತತ್ವಮಸೀತ್ಯುಪದೇಶಃ ಪ್ರಸಜ್ಜೇತ. ಅಷ್ಟೇ ಅಲ್ಲ, ಈ ತೇಜೋಬಂಧಗಳಿದೆಯಲ್ಲ, ತೇಜಸ್ಸು, ನೀರು, ಪೃಥ್ವಿ, ಇವುಗಳಿಗೆ ಸೃಷ್ಟಿ ಮಾಡುವಂಥವ್ರು ಯಾರು? ಸತ್ಸ್ವರೂಪವೇ ಅವುಗಳನ್ನು ಸೃಷ್ಟಿ ಮಾಡಿದ್ವು. ತೇಜೋಬಂಧ ಸೃಷ್ಟಿ ಮಾಡಿದ ಯಾರೋ? ಸತ್ಸ್ವರೂಪ ಪರಮಾತ್ಮ. ತನ್ನ ವಿಕಾರವಾದ ತೇಜೋಬಂಧಗಳೆಂಬ ಕಾರ್ಯದಲ್ಲಿ ಪ್ರವೇಶವನ್ನು ಅದಕ್ಕೆ ಹೇಳ್ಬಿಟ್ಟು ಆಮೇಲೆ ಪ್ರವೇಶ ಮಾಡಿದಂಥ ಅವನಿಗೇನೆಯೇ ತತ್ವಮಸಿ, ಅವನೇ ತೇಜೋಬಂಧಗಳನ್ನು ಸೃಷ್ಟಿ ಮಾಡಿದವನಾದ ಸತ್ಸ್ವರೂಪನಾದ ಪರಮಾತ್ಮನೇ ಪ್ರವೇಶ ಮಾಡಿದ ಮೇಲೆ ಅವರನ್ನು ಕುರಿತು ಹೇಳ್ತಾ ಇದೆ, ಜಗತ್ ಕಾಣುವಾದ ಸತ್ತಾಗಿದ್ದೀಯಾ ನೀನು ಅಂತ. ಈ ರೀತಿ ಉಪದೇಶ ಮಾಡಿರೋದು ಸುಳ್ಳಾಗುತ್ತಿತ್ತು. ಇಲ್ಲಿರೋನ್ ಬೇರೆ, ಅಲ್ಲಿರೋನ್ ಬೇರೆ ಅಂತ ಆಗ್ಬಿಟ್ಟಿದ್ರೆ ಅದೇ ನೀನು ಯಾಕೆ ಹೇಳ್ಬೇಕು? ಅವಾಗ ತೇಜೋಬಂಧ ಸೃಷ್ಟಿ ಮಾಡಿದಂತಹ ಸತ್ಯ ಬೇರೆ, ಪ್ರವೇಶ ಮಾಡುವ ಸತ್ಯ ಬೇರೆ, ದೇಹದ ಸತ್ಯ ಬೇರೆ ಅಂತ ತತ್ವಸಿದ್ಧ ಯಾಕೆ ಹೇಳ್ಬೇಕು ಅವನಿಗೆ? ಆ ಉಪದೇಶ ಸುಳ್ಳಾಗುತ್ತಿತ್ತು. ತಸ್ಮಿನ್ ತ್ವಂ ಸ್ಯಾದ್ಭಿಃ ಹಂತಾ ಭವಿಷ್ಯಸಿ ಇತಿ ತಸ್ಮಿನ್ ತ್ವಂ ಸ್ತ್ರೀಯಾದಿಭಿಃ ರಂತಾ ಭವಿಷ್ಯಸಿ ಇತಿ ಯುಕ್ತಃ ಉಪದೇಶೋ ಅಭವಿಷ್ಯತ್. ಯುಕ್ತಃ ಉಪದೇಶೋ ಅಭವಿಷ್ಯತ್. ಸಂಪ್ರಸಾದಾತ್ ಇತಿ ಸಂಪ್ರಸಾದಾತ್ ಉತ್ತಮ ಪುರುಷೋ ಅಭವೇತ್. ಅನ್ಯಃ ಉತ್ತಮಃ ಪುರುಷಃ. ಉತ್ತಮ ಪುರುಷ ಎಂಬುದು ಕೂಡ ಸಂಪ್ರಸಾದನಿಗಿಂತ ಬೇರೆ. ಸಂಪ್ರಸಾದ ಅಂದ್ರೆ ಸುಷುಪ್ತಾತ್ಮ. ಅವನಿಗಿಂತಲೂ ಬೇರೆ ಉತ್ತಮ ಪುರುಷ ಅಂತ ಹಾಗೇನಾದ್ರು ಆಗ್ಬಿಟ್ಟಿದ್ರೆ ಅವಾಗ ಹೇಗೆ ಹೇಳ್ಬೇಕಾಗಿತ್ತು? ನೋಡಪ್ಪ, ಎಲ್ಲಿ ಶ್ವೇತಕೇತುವೆ ಅಥವಾ ಎಲ್ಲಿ ಇಂದ್ರನೇ, ನೀನು ಆ ಉತ್ತಮ ಪುರುಷನಲ್ಲಿ ಒಂದಾದವನಾದಾಗ ಸ್ತ್ರೀಯರೊಡನೆ ನೀನು ರಮಿಸುವವನಾಗುತ್ತೀಯಾ? ಸ್ತ್ರೀಗಳು, ಯಾನರು, ಭೋಗಗಳು ಅವಳನ್ನೇ ಕೂಡ್ಕೊಂಡವನಾಗುತ್ತೀಯಾ? ಆ ರೀತಿ ಉಪದೇಶ ಮಾಡಬೇಕಾಗಿತ್ತು. ಹಾಗಾಗ್ಬಿಟ್ಟಿದ್ರೆ ಮಾಡಬೇಕಾಗಿತ್ತು. ಆದರೆ ಹಾಗೆ ಮಾಡಿಲ್ಲ. ಆ ಉತ್ತಮ ಪುರುಷ ಬೇರೆ ಮಾಡಿಲ್ಲ. ಈ ಸಂಪ್ರಸಾದನೇ ಉತ್ತಮ ಪುರುಷ. ಈ ವಿಶ್ವಾತ್ಮ ತೇಜಸಾತ್ಮನೇ ಸಂಪ್ರಸಾದ, ಅವನೇ ತುರಿಯ, ಅವನೇ ಉತ್ತಮ ಪುರುಷ. ಶಬ್ದ ಬೇರೆ ಬೇರೆ ಹೊರತು ಅಕ್ಷಿ ಪುರುಷೋ ದೃಶ್ಯತೆ ಒಬ್ಬ, ಸ್ವಪ್ನೇ ಮಹಿಮಾಶ್ಚರ್ಯ ಒಬ್ಬ, ಸಂಪ್ರಸಾದ ಅಂತ ಒಬ್ಬ, ಆಮೇಲೆ ತುರಿಯ ಅಂತ ಅಥವಾ ಉತ್ತಮ ಪುರುಷ ಅಂತ ಬೇರೆ ಬೇರೆ ಶಬ್ದ, ಬೇರೆ ಬೇರೆ ಪುರುಷರಲ್ಲ ಅವರು. ಒಬ್ಬನಿಗೆ ಬೇರೆ ಬೇರೆ ಅವಸ್ಥೆಯಿಂದ ಬೇರೆ ಬೇರೆ ಹೆಸರು ಅಷ್ಟೇ. ತಥಾ ಭೂಮ್ನಿ ಅಹಮೇವ ಇತ್ಯುಪದಿಶ್ಯ ಇತ್ಯಾದಿಶ್ಯ. ಭೂಮ್ನಿ ಅಹಮೇವ ಇತ್ಯಾದಿ. ತಥಾ ಭೂಮಿ ನಾಳೆ ಹೇಳ 8 ಆಯ್ತು. ಓಮಾಪ್ಯಾಯಂತು ಮಮಾಂಗಾನಿ ವಾಕ್ ಪ್ರಾಣಶ್ಚಕ್ಷುಶ್ರೋತ್ರಮಥೋ ಬಲಮಿಂದ್ರಿಯಾಣಿ ಚ ಸರ್ವಾಣಿ
सर्वं ब्रह्मोपनिषदं माहं ब्रह्म निराकुर्यां मा ब्रह्म निराकरोत् अनिराकरणमस्तु अनिराकरणं मेस्तु तदात्मनि नरते यौपनिषत्सु धर्माः ते मयि सन्तु ॐ शान्तिः शान्तिः शान्तिः।